ಬೆಳಗೆದ್ದು ಯಾರ ಮುಖವ ನಾನು ನೋಡಿದೆ, ಅಂದಾನೋ ಅದೃಷ್ಟಾನೋ ಮುಂದೆ ಕುಂತಿದೆ, ನಿನ್ನೆ ಕಂಡ ಕನಸು ಬ್ಲ್ಯಾಕ್ ಆ್ಯಂಡ್ ವೈಟು ಎಂದು ಬಣ್ಣವಾಗಿದೆ, ನಿನ್ನ ಮೇಲೆ ಗಮನ ಅರೆ ಹವನ ಈಗ ತಾನೇ ಮೂಡಿದೆ, ಕನಸಲ್ಲಿ ಬಳಿ ಬಂದು ಮುದ್ದಾಡಿ ಕಚ್ಚಿಕುಳಿತಾಳಲ್ಲಾರೆ. ಸರ್, ನೀವು ಹಾಡಿದಂತಹ ಆ್ಯಡ್ ಜಿಂಗಲ್ಸ್ ಯಾವ್ದಾದ್ರು ಜ್ಞಾಪಕ ಇದೆಯಾ ಸರ್ ನಿಮಗೆ? ಬೇಕಾದಷ್ಟಿದೆ. ಪೆಪ್ಸಿ, ये दिल मांगे मोर. I don't know. ನೀವಲ್ಲಿ I don't know how many of you were born. And there is ಇದು ಸರ್ ಯಾವ ವರ್ಷ ಇದು ನೀವು ಇದು ಈಗ ಹಾಡಿದ ಜಿಂಗಲ್? 99. ಓಕೆ. ಇನ್ನೊಂದು ಈ ನಡುವೆ ಬಹಳ ಎಡಿಟ್ ಆಗಿ ಬರ್ತಾ ಇರುತ್ತೆ, ಸೆಂಟರ್ ಫ್ರೆಶ್ದು ಮಗ ಮಜ ಸರಿ ಮಗಧ ಮಗ 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 ಜನಿ ಸಗ ಮಗ 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 ಗದ ಮದ ಮಗ ಮದ ನಿನ್ ಧನಿ ನಿ ಧನಿ ನಿಸ 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 ಸಾ ಸೆಂಟರ್ ಫ್ರೆಶ್ ಐಸಿ ಜಿ ಬ್ಲ 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 ಬಾಯಿ ಅದು ನಾನು ಹಾಡೋದು. ಅಯ್ಯೋ, ದಿಸ್ ಇಸ್ I think close to 3,000 ad jingles I would have done. 3,000 ad jingles. ಅಬ್ಬಾ, ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ವಿ ಪಿ ಅಂತ ಎಲ್ಲರೂ ಕರೀತಾರ ನಾರ್ಮಲ್ ಆಗಿ? ಎಲ್ಲರೂ ಕರೀತಾರೆ. ಅಂದ್ರೆ ವಿಜಯ ಪ್ರಕಾಶ್ ಅನ್ನೋದು ನನಗೆ ಸ್ವಲ್ಪ ದೊಡ್ಡದು ಅನ್ಸುತ್ತೆ. ಸೊ ವಿ ಪಿ ಮನೇಲಿ ವಿ ಪಿ. ಓಕೆ, ವಿ ಪಿ. ಬಟ್ ಮನೇಲೂ ಕಾಮನ್ ಆಗಿ ವಿ ಪಿ ಅಂತಾನೆ ಕರೆಯೋದ? ಕ್ಯಾಶುವಲ್ ಮನೆಯಲ್ಲಿ ಒಂಥರ ಸೌಂಡ್ಸ್ ಬೇರೆ ಬೇರೆ ಥರ. ಆ್ಯಕ್ಚುಲಿ ಪ್ರತಿ ಕಾರ್ಯಕ್ರಮ ಶುರು ಮಾಡೋಕ್ಕಿಂತ ಮುಂಚೆ ಗಣೇಶನ ಆರಾಧನೆ ಮಾಡ್ತೀವಿ. ಅದೇ ಥರ ಆರಾಧನೆ ಬಗ್ಗೆ ಗೊತ್ತಿಲ್ಲ, ಬಟ್ ಒಬ್ಬ ವ್ಯಕ್ತಿಗೆ ಥ್ಯಾಂಕ್ ಯು ಅಂತ ಹೇಳಲೇಬೇಕು. ಅವರ ಹೆಸರು ಸುರೇಶ್ ವಾಡ್ಕರ್ ಅಂತ. ಆ್ಯಂಡ್ ಇಟ್ ಈಸ್ ಬಿಕಾಸ್ ಆಫ್ ಹಿಮ್, ಅವರಿಂದ ಇವತ್ತು ವಿಜಯ್ ಪ್ರಕಾಶ್ ಸರ್ ಇವತ್ತು ಟೆಕ್ನಿಕಲಿ ಒಂದು ಕಾರಣ ನಮ್ಮ ಪಕ್ಕ ಕೂತಿದ್ದಾರೆ, ನಮ್ಮ ಜೊತೆ ಕೂತಿದ್ದಾರೆ. ಸೊ ಥ್ಯಾಂಕ್ಸ್ ಟು ಹಿಮ್ ಅಂತ ಹೇಳ್ತಾ, ಯೋರ್ ಗುರು ಸುರೇಶ್ ವಾಡ್ಕರ್ ಅವ್ರಿಗೋಸ್ಕರ ಒಂದ್ಸಲ ಚಪ್ಪಾಳೆ ಬರಲಿ. ಸರ್, ಹುಟ್ಟು ಬೆಳೆದಿದ್ದು ಮೈಸೂರಲ್ಲಿ. ನೀವು ಬಿಫೋರ್ ಈ ಆ್ಯಡ್ ಜಿಂಗಲ್ಸ್, ಸಿನಿಮಾ ಇದಕ್ಕೆಲ್ಲ ಕೆಲಸ ಮಾಡೋಕ್ಕಿಂತ ಮುಂಚೆ ಮೈಸೂರಲ್ಲಿ ಇದ್ದಿದ್ದು ನೀವು. ಮೈಸೂರಲ್ಲಿ ನಿಮ್ಮ ಕಾಲೇಜ್ ಡೇಸು, ಬಾಲ್ಯ ದಿನಗಳಲ್ಲಿ ಮ್ಯೂಸಿಕ್ ಇನ್ಫ್ಲೂಯೆನ್ಸಸ್ ಯಾವ್ದಿತ್ತು ಸರ್? ನಂಗೆ ತಿಳ್ಕೊಳ್ಳೋ ಕುತೂಹಲ. ಒಂದು ಕ್ಲಾಸಿಕಲ್ ಮ್ಯೂಸಿಕ್ ಯಾರ್ಯಾರ್ದು ಕೇಳ್ತಾ ಇದ್ರಿ, ಇನ್ನೊಂದು ವೆಸ್ಟರ್ನ್ ಮ್ಯೂಸಿಕ್ ಯಾರ್ಯಾರ್ದು ಕೇಳ್ತಾ ಇದ್ರಿ ಸರ್? ನಿಜ ಹೇಳ್ಬೇಕಂದ್ರೆ ನಮ್ಮ ತಂದೆ ತಾಯಿ ತಾತ ಎಲ್ಲರೂ ಮ್ಯೂಸಿಷಿಯನ್ಸ್. ಸೊ ಮನೇಲಿ ಮ್ಯೂಸಿಕ್ ಇತ್ತು. ಇನ್ನೊಂದು ಮ್ಯೂಸಿಕ್ ಟೀಚರ್ ಅಂತ ಹೇಳಬೇಕು ಅಂದರೆ ಐ ಆಮ್ ಸೋ ಹ್ಯಾಪಿ ಟು ಸೇ ದ್ಯಾಟ್ ಸಿಟಿಂಗ್ ಹಿಯರ್, ರೇಡಿಯೋ ವಾಸ್ ಮೈ ಮ್ಯೂಸಿಕ್ ಟೀಚರ್. ಬಿಕಾಸ್ 7:45 ಆಕಾಶವಾಣಿನಲ್ಲಿ ಇದು ಬರುತ್ತೆ, ಚಿತ್ರ ಗೀತೆಗಳು. ಆ ಚಿತ್ರಗೀತೆಗಳು ನಮಗೆ ಮ್ಯೂಸಿಕ್ ಟೀಚರು. ಆಮೇಲೆ ಫುಲ್ ಡೇ ಕ್ಲಾಸಿಕಲ್ ಕಾನ್ಸರ್ಟ್ಸ್ ಬರೋದು. ಸೊ ರೇಡಿಯೋ ಹ್ಯಾಸ್ ಬೀನ್ ಅ ಮ್ಯೂಸಿಕ್ ಟೀಚರ್. ಆ್ಯಂಡ್ ಲುಕ್, ಆಫ್ಟರ್ ಇಯರ್ಸ್ ನೀವು ವಾಪಸ್ ರೇಡಿಯೋಗೆ ಬಂದಿದ್ದೀರಾ. ಒಂದು ರೇಡಿಯೋ ಕೂತ್ಕೊಂಡು ನಾನು ನಿಮ್ಮ ಜೊತೆ ಮಾತಾಡೋದು, ಇಂಟರ್ವ್ಯೂ ಮಾಡ್ತಿದ್ದೆ. ಇಟ್ಸ್ ಅಮೇಜಿಂಗ್. ಒಂದು ಸರ್ಕಲ್ ಲೈಫ್ ಅಂತ ಹೇಳ್ಬೋದು. ಬಟ್ ವೆಸ್ಟರ್ನ್ ಯಾವ್ದು ಕೇಳಿಸ್ಕೊಂತ ಇದ್ರಿ ಸರ್? ಅದ್ರ ವೆಸ್ಟರ್ನ್ ಗೊತ್ತೇ ಇಲ್ಲ. ವೆಸ್ಟರ್ನ್ ಮೈಕಲ್ ಜಾಕ್ಸನ್ ಅಂತ ಹೆಸರು ಕೇಳಿದ್ವಿ ಹೊರತು ವೆಸ್ಟರ್ನ್ ಇನ್ಫ್ಲೂಯೆನ್ಸ್ ಇರಲಿಲ್ಲ. ವೆಸ್ಟರ್ನ್ ಇನ್ಫ್ಲೂಯೆನ್ಸ್ ಏನಿಲ್ಲ. ಮೈಕಲ್ ಜಾಕ್ಸನ್ ಅಂತ ಹೆಸರು ಕೇಳಿದ್ವಿ. ವಿ ಯೂಸ್ ಟು ಲಿಸನ್ ಟು ಸಮ್ ವೆರಿ ರೇರ್ಲಿ. ಬಟ್ ಕೇಳಿರೋದೆಲ್ಲ ಅಣ್ಣವ್ರ ಹಾಡುಗಳು, ಬೆಳೆದಿರೋದು ಅಣ್ಣವ್ರ ಹಾಡುಗಳು, SPB ಸರ್ ಹಾಡುಗಳನ್ನ ಕೇಳ್ಕೊಂಡು. ಇನ್ನೇನು ದಸರಾ ಬರ್ತಾ ಇದೆ, ದಸರಾನಲ್ಲಿ ಒಳ್ಳೊಳ್ಳೆ ಕ್ಲಾಸಿಕಲ್ ಕಾನ್ಸರ್ಟ್ಸ್ ಆಗೋದು. ಹೌದು, ಅದನ್ನೆಲ್ಲ ನೋಡ್ಕೊಂಡು ಬೆಳೆ. ಹೌದು, ಮೈಸೂರಲ್ಲಂತೂ ದಸರಾ ಅಂದಿದೆ ಕಾನ್ಸರ್ಟ್ಗಳ ಸುರಿಮಳೆ ಅಂತ ಹೇಳ್ಬೋದು, ಬ್ಯಾಕ್ ಟು ಬ್ಯಾಕ್. ಆ್ಯಂಡ್ ಆನ್ ದಿ ಅದರ್ ಹ್ಯಾಂಡ್ ಸಿಕ್ಕಾಬಡೆ ಸ್ಫೂರ್ತಿ ತುಂಬಿಸುವಂತಹ ಕತೆ, ವೆರಿ ಇನ್ಸ್ಪೈರಿಂಗ್ ಸ್ಟೋರಿ ನಿಮ್ಮದು. ಆ ಮುಂಬೈಗೆ ಹೋದಂತಹ ಕತೆ ಎಲ್ರಿಗೂ ಗೊತ್ತು, ನಮ್ಗೆಲ್ರಿಗೂ ಗೊತ್ತು. ಅವತ್ತಿನ ದಿನ ಅಕಸ್ಮಾತ್ ನೀವು ಟ್ರೈನ್ ತೊಗೊತಾ ಇರಲಿಲ್ಲ ಅಂದರೆ ಎಲ್ಲಿರ್ತಾ ಇದ್ರಿ ಸರ್? ಸುಮ್ಮನೆ ಒಂದು ಟ್ರೈನ್ ತೊಗೊಳ್ಳದೆ ಹೋದ್ರೆ ಎಲ್ಲಿರ್ತಿದ್ನಾ? ಏನು ಮಾಡ್ತಿದ್ರಿ ನೀವು ಮೈಸೂರಲ್ಲಿ? ಗೊತ್ತಿಲ್ಲ ಎಲ್ಲಿರ್ತಿದೆ ಅಂತ. ಮಾತ್ರ ಇಲ್ಲಂತೂ ಇರ್ತಿರ್ಲಿಲ್ಲ. ಇವತ್ತು ಇಫ್ ಐ ಆಮ್ ಅಟ್ ರೇಡಿಯೋ ಮಿರ್ಚಿ ಸ್ಟುಡಿಯೋ ಟುಡೇ, ದಟ್ ಟ್ರೈನ್ ಜರ್ನಿ ಹ್ಯಾಸ್ ಬೀನ್ ದ ರೀಸನ್. ಆ್ಯಂಡ್ ಇಫ್ ಐ ಆಮ್ ಏಬಲ್ ಟು ಟಾಕ್ ಟು so many well-wishers, that train journey was very important. So everything leads to something. So avatu train hattade, ivattu radio mirchi studio ಅಲ್ಲಿ ಕೂತಿದ್ದೀನಿ. And everything, I strongly feel everything is destiny. ಖಂಡಿತ ಪ್ರತಿಯೊಂದು ಕೂಡ ಒಂದು ಕಥೆ, ಬರೆದಂಥ ಕಥೆಯನ್ನು ಜೀವಿಸ್ತಾ ಇದ್ದೀವಿ. ಹೌದು, it's a story that is already written. ಹೌದು, and I'm just living it. ಸೂಪರ್. ಸೊ ವೈ ಐ ಡಿಡ್ ದ್ಯಾಟ್, ಅದನ್ನ ಯಾಕೆ ಮಾಡಿದೆ, ಇದನ್ನ ಯಾಕೆ ಮಾಡಿದೆ,
ಅದನ್ನು ಮಾಡದೇ ಇದ್ರೆ ಏನಾಗಿರ್ತಿತ್ತು ಅನ್ನೋದು ನಮ್ಗೆ ಯಾರಿಗೂ ಗೊತ್ತಿಲ್ಲ. ಆ್ಯಂಡ್ ಸಿಕ್ಕಾಪಟ್ಟೆ ಒಂಥರ ಮಾಸ್ ಸಿನಿಮಾ ಸ್ಟೋರಿ ಥರ ಇದೆ ಸರ್. ಎಂಟೈರ್ ಸ್ಟೋರಿ, ದ ಸ್ಟ್ರಗಲ್ ಫೇಸ್ ಆ್ಯಂಡ್ ಈ ಒಂದು ಫೇಸ್ ಒಂದು ಒಳ್ಳೆ ಸಿನಿಮಾ ಮಾಡಬಹುದು. ಬಟ್ ಹಾಂ ಸರ್, ಸಿನಿಮಾ ಮಾಡ್ಬೋದು ಸರ್. ವೈ ನಾಟ್? ಏನಂತ ಮಾಡೋಣ ಸಿನಿಮಾ ಹೆಸರು? ಸಿನಿಮಾ ಬರೋದ ಚಿತ್ರ ನೋಡ್ತಾರೆ ಸರ್ ಜನ. ನೋಡ್ತಾರ ಸರ್ ಯಾರು ಹೀರೋ ಪ್ಲೇ ಮಾಡ್ಬೋದು ಸರ್? ನಿಮ್ಮ ಪಾತ್ರ ಯಾರು ಪ್ಲೇ ಮಾಡ್ಬೋದು ನಿಮ್ಮದೇ ಒಂದು ಸಿನಿಮಾ ಬಂದರೆ? ನಿಮ್ಮ ಆಟೋಬಯೋಗ್ರಫಿ ಒಂದು ಸಿನಿಮಾ ಬಂದರೆ? ನಾನು ಯಾಕೆ ಮಾಡಬಾರ್ದು? ಹೌದು. ಆ್ಯಕ್ಟಿಂಗಲ್ಲೂ ಇಂಟ್ರೆಸ್ಟ್ ಇದೆಯಾ ಸರ್? ಇಲ್ಲ, ಆ್ಯಕ್ಟಿಂಗಲ್ಲಿ ಇಂಟ್ರೆಸ್ಟ್ ಅಂತ ನನಗೆ ಅಂದರೆ ಆ್ಯಕ್ಟಿಂಗ್ ಈಸ್ ವೆರಿ ಡಿಮಾಂಡಿಂಗ್. ಹೌದು. ಐ ವಾಸ್ ಜಸ್ಟ್ ಸೇಯಿಂಗ್ ಆ್ಯಕ್ಟರ್ಸ್ ಆ್ಯಂಡ್ RJs ನನ್ನ ಪ್ರಕಾರ ಈಸ್ ಅ ವೆರಿ ಡಿಮಾಂಡಿಂಗ್ ಜಾಬ್. ಯು ಹ್ಯಾವ್ ಟು ಗಿವ್ ಸೋ ಮಚ್ ಆಫ್ ಎನರ್ಜಿ ಅನ್ಲೆಸ್ ಯು ಆರ್ ಪ್ಯಾಷನೇಟ್. ಈವನ್ ಸಿಂಗಿಂಗ್ ಯು ನೀಡ್ ಟು ಬಿ ಪ್ಯಾಷನೇಟ್. ಬಟ್ ಆನ್ ದ RJ ಮತ್ತು ಆ್ಯಕ್ಟರ್ಸ್ ಸೋ ಮಚ್ ಆಫ್ ಯು ಹ್ಯಾವ್ ಟು ಬಿ ಇನ್ ಟು ದ ಜಾಬ್. Thank you so much. RJ, you're doing your technology and you're talking, there's information. Actors, they have to constantly take care of themselves. ನಮಗೆ ಗಂಟ್ಲೊಂದು ಕಾಪಾಡ್ಕೊಂಡ್ರೆ ಆಯಿತು. ಆ್ಯಕ್ಟರ್ಸ್ಗೆ ದೇ ಹ್ಯಾವ್ ಟು ಟೇಕ್ ಕೇರ್ ಆಫ್ ದೇರ್ ಹೋಲ್ ಲೈಫ್ ಸ್ಟೈಲ್. ಸರ್ ಅಲ್ಲ, ನೀವು ತುಂಬ ಹಂಬಲ್ ಅಷ್ಟೇ, ಬಟ್ ಐ ಥಿಂಕ್ ಅಷ್ಟೇ ಅಭ್ಯಾಸ, ಅಷ್ಟೇ ಪ್ರಾಕ್ಟೀಸ್ ಖಂಡಿತ ಅನ್ನೋದು ಇದ್ದೇ ಇರುತ್ತೆ. ಐ ಥಿಂಕ್ ಅಟ್ ದ ಎಂಡ್ ಆಫ್ ದ ಡೇ ಎವ್ರಿಥಿಂಗ್ ನೀಡ್ಸ್ ಪ್ಯಾಷನ್. ಖಂಡಿತ. ಆ್ಯಂಡ್ ಐ ಥಿಂಕ್ ನೀವು ಮುಂಬೈಗೆ ಹೋದಾಗ ಸರ್ ತುಂಬ ಜನರಿಗೆ ಗೊತ್ತಿಲ್ಲ ನೀವು ಫಸ್ಟು ಆ್ಯಡ್ ಜಿಂಗಲ್ಸಿಂದ ಶುರು ಮಾಡಿದ್ದು ಅಂತ. ಸರ್ ನೀವು ಹಾಡಿದಂತಹ ಆ್ಯಡ್ ಜಿಂಗಲ್ಸ್ ಯಾವ್ದಾದ್ರು ಜ್ಞಾಪಕ ಇದೆಯಾ ಸರ್ ನಿಮಗೆ? ಬೇಕಾದಷ್ಟಿದೆ. ಪೆಪ್ಸಿ, ಯೇ ದಿಲ್ ಮಾಂಗೆ ಮಾರ್. ಐ ಡೋಂಟ್ ನೋ ನೀವಲ್ಲಿ, ಐ ಡೋಂಟ್ ನೋ ಹೌ ಮೆನಿ ಆಫ್ ಯು ಬಾರ್ನ್. ಆ್ಯಂಡ್ ದೇರ್ ಇಸ್ ಇದು ಸರ್ ಯಾವ ವರ್ಷ ಇದು ನೀವು ಇದು ಈಗ ಹಾಡಿದ ಜಿಂಗಲ್? 99. ಓಕೆ. ಇನ್ನೊಂದು ಈ ನಡುವೆ ಬಹಳ ಎಡಿಟ್ ಆಗಿ ಬರ್ತಾ ಇರುತ್ತೆ, ಸೆಂಟರ್ ಫ್ರೆಶ್ದು ಮಗ ಮಜ ಸರಿ ಮಗ 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 ಜನಿ ಜಗ ಮಗ 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 ಗದ ಮದ ಮಗ ಮದ ನಿನ್ ಧನಿ ನಿ ಧನಿ ನಿ ನಿಜ 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 ಸಾ ಅದು ಸೆಂಟರ್ ಫ್ರೆಶ್ ಐಸಿ ಜಿ ಬ್ಲಾ 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 ಬಾಯಿ. ಅದು ನಾನು ಹಾಡೋದು. ಅಯ್ಯೋ, ದಿಸ್ ಇಸ್ I think close to 3,000 ad jingles I would have done. 3,000 ad jingles. Abba. ICICI was launched. McDonald's was launched. McDonald's mein hai kuch baat. The first McDonald's jingle was done by me. Beautiful. Domino's Pizza. Ta-na-na-na-na-ri. Oh, pizza eri. The initial days. And ICICI Bank. Hum hai na. ಬ್ಯೂಟಿಫುಲ್. ಐ ಥಿಂಕ್ ಅರ್ಧಕ್ಕರ್ಧ ಜನರ 90s ಡೇಸನ್ನು ಜ್ಞಾಪಕ ಕೊಡಿಸ್ಬಿಟ್ರಿ ನೀವು ಇದು ಕೇಳಿಸ್ಕೊಂಡಾಗಲೇ. ಬಟ್ ಬ್ರ್ಯಾಂಡಿಂಗ್ ಸಮಸ್ಯೆಯಿಂದ ನಾವು ಇದನ್ನು ಪ್ಲೇ ಮಾಡ್ಬೋದೋ ಇಲ್ಲೋ ಗೊತ್ತಿಲ್ಲ, ಬಟ್ ಖಂಡಿತ ಪ್ಲೇ ಮಾಡ್ತೀವಿ. ಸೊ ರೇಡಿಯೋ ಮಿರ್ಚಿ ಇದು ಆ್ಯಡ್ ಇತ್ತಲ್ಲ, ಎಲ್ಲ ಹಾಡನ್ನು ರೇಡಿಯೋ ಮಿರ್ಚಿ ಮಾಡ್ಬಿಡ್ತೀನಿ. ಯೇ ದಿಲ್ ಮಾಂಗೆ ಮೋರ್ ರೇಡಿಯೋ ಮಿರ್ಚಿ, ಹಮ್ ಹೇ ನಾ ರೇಡಿಯೋ ಮಿರ್ಚಿ. ಥ್ಯಾಂಕ್ ಯು ಸೋ ಮಚ್ ಸರ್. ಬಟ್ ಐ ಥಿಂಕ್ ಬೇರೆ ಬೇರೆ ಭಾಷೆಗಳಲ್ಲೂ ಹಾಡೋಕ್ಕೆ ಶುರು ಮಾಡಿದ್ರಿ. ಈಗ ಕನ್ನಡ ಮಾತ್ರ ಅಲ್ಲದೆ ಹಿಂದಿಯಲ್ಲಾಗಿರ್ಬೋದು, ತಮಿಳಲ್ಲಾಗಿರ್ಬೋದು, ತೆಲುಗು, ಇನ್ನು ಯಾವ್ಯಾವ ಭಾಷೆಗಳು ಮಿಸ್ ಮಾಡಿದ್ದೀನಿ ಸರ್? ಕನ್ನಡ, ತಮಿಳ್, ತೆಲುಗು, ಹಿಂದಿ. ಕನ್ನಡ ಹೌದು. ತೆಲುಗು ಮ್ಯಾಕ್ಸಿಮಮ್. ತೆಲುಗು ಬಾಡಿ ಆಫ್ ವರ್ಕ್. ಲಿಲ್ ಬಿಟ್ ಆಫ್ ಹಿಂದಿ, ಲಿಲ್ ಬಿಟ್ ಆಫ್ ಮರಾಠಿ, ಲಿಲ್ ಬಿಟ್ ಆಫ್ ಮಲಯಾಳಂ, ಲಿಟಲ್ ಬಿಟ್ ಆಫ್ ಎಂಟೈರ್ ಇಂಡಿಯಾ ಸರ್. ಎಂಟೈರ್ ಇಂಡಿಯಾ ಇಸ್ a lot of other languages, but these are the languages. ವಂಡರ್ಫುಲ್. ಆ್ಯಂಡ್ ಐ ಥಿಂಕ್ ಬೇರೆ ಭಾಷೆಗಳಲ್ಲಿ ಹಾಡಿದಾಗ ಒಬ್ಬ ಕನ್ನಡಿಗನಿಗೆ ಯಾವ ಥರದ ರೆಸ್ಪಾನ್ಸ್ಗಳು ಬಂತು ಸರ್ ಫ್ರಮ್ ದ ಫ್ಯಾನ್ಸ್? ಲೈಕ್ ಹೇಗೆ ಇಷ್ಟಪಡ್ತಾ ಇದ್ರು ನಿಮ್ಮ ಹಾಡುಗಳು? ಐ ಥಿಂಕ್ ಕನ್ನಡದವ್ರಿಗೆ ಒಂದು ಬಿಗ್ಗೆಸ್ಟ್ ಅಡ್ವಾಂಟೇಜ್ ಏನು ಗೊತ್ತಾ, ನಾವು ವಿ ಕ್ಯಾನ್ ಅಡ್ಯಾಪ್ಟ್ ಟು ಎನಿ ಲ್ಯಾಂಗ್ವೇಜ್. ಹೌದು, ನಮಗೆ ಅದೊಂದು ದೇವ್ರು ಕೊಟ್ಟಿರುವಂಥ ವರ. ಹೌದು. ನಾವು ಒಂದು 5 ದಿನ ಎಲ್ಲರೂ ಇದ್ದರೆ ಆ ಭಾಷೆನ ಕಲ್ತ್ಕೊಂಡ್ಬಿಡ್ತೀವಿ. ಖಂಡಿತ. ದಟ್ಸ್ ಒನ್ ಬ್ಲೆಸ್ಸಿಂಗ್ ನಮಗೆ. ನನಗೆ ನಾನು बॉम्बेलिद्दे. आय स्पीक प्रिटी डिसेंट मराठी. म्हणजे खूप चांगलं बोलतो मी मराठी. अब्बा, कम ऑन. I think that's also one indigenous nature ಕನ್ನಡಿಗರಿಗೆ. We like just respecting people. And in what all ways we show respect is also we learn their language. Definitely, we are open. We are open. ನಾವು ಅವ್ರ ಭಾಷೆನ ಕಲ್ತ್ಬಿಡ್ತೀವಿ, ಅವ್ರ ಭಾಷೆನ ಕಲ್ತು ಅವ್ರಿಗೆ ಅವ್ರ ಭಾಷೆಯಲ್ಲೇ ಹೇಳ್ತೀವಿ. ಅದು ಏನಂದ್ರೆ ನಮಗೊಂದು ಬಂದಿರುವಂತಹ ಒಂದು ಬ್ಯೂಟಿಫುಲ್ ಕ್ವಾಲಿಟಿ ನನ್ನ ಪ್ರಕಾರ. ಅಫ್ಕೋರ್ಸ್ ಇದು ಭಾಳ ಸೆನ್ಸಿಟಿವ್ ಮ್ಯಾಟ್ರ್. ಇದ್ರ ಬಗ್ಗೆ ಅನೇಕ ಚರ್ಚೆಗಳಾಗ್ಬೋದು, ಇದ್ರ ಬಗ್ಗೆ ಅನೇಕ ಮಂದಿ ತಮ್ಮ ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸ್ಬೋದು. ಬಟ್ ನನಗೆ ವೈಯಕ್ತಿಕವಾಗಿ ಕನ್ನಡಿಗರಿಗೆ ಇರುವಂಥ ಸ್ಟ್ರೆಂತ್ ಏನಂದರೆ
ನಾವು ಎಲ್ಲಿ ಹೋದ್ರೂ ಅಡ್ಯಾಪ್ಟ್ ಆಗ್ತೀವಿ. ಹೌದು. ನಾವು ಯಾವ ಭಾಷೆನಾದ್ರು ಮಾತಾಡ್ತೀವಿ, ನಾವೆಲ್ಲ ಭಾಷೆಯನ್ನು ಪ್ರೀತಿಸ್ತೀವಿ, ಖಂಡಿತ. ಎಲ್ಲ ವ್ಯಕ್ತಿಗಳನ್ನ ಗೌರವಿಸ್ತೀವಿ, ಹೌದು. ಮತ್ತೆ ಎಲ್ಲ ಆಚಾರಗಳನ್ನ ವಿಚಾರಗಳನ್ನ ನಾವು ನೋಡ್ತೀವಿ. ಆದರೆ ಬೀಜ ಕನ್ನಡ. ಸೂಪರ್. ಮರ, ವೃಕ್ಷದಲ್ಲಿ ಹಣ್ಣುಗಳು ಅನೇಕ ಭಾಷೆಗಳಾಗಿರ್ಬೋದು, ಆದರೆ ಬೀಜ ಕನ್ನಡ. ಅದೇ ರೀತಿ ನಾನು ಅನೇಕ ಭಾಷೆಗಳಲ್ಲಿ ಹಾಡಿದ್ರು ಕೂಡ ಎಲ್ಲ ಭಾಷೆಯನ್ನು ಗೌರವಿಸಿ ಹಾಡಿದ್ದೇನೆ. ಆದರೆ ಅದರ ಮೂಲ ನಾನು ಕನ್ನಡದಲ್ಲಿ ಬರ್ಕೋತೀನಿ. ಸೂಪರ್ ಸೂಪರ್. ಯಾವುದೇ ಭಾಷೆಯಲ್ಲಿ ಹಾಡಿದ್ರು ಕನ್ನಡದಲ್ಲಿ ಲಿರಿಕ್ಸ್ ಕನ್ನಡದಲ್ಲಿ ಬರ್ಕೊಂಡ್ಬಿಡ್ತೀನಿ. ಯಾಕಂದ್ರೆ ನಾನು ಹೇಳಿದ್ನಲ್ಲ, ಬೀಜ ಕನ್ನಡ. ಹೌದು. ಫಲ ಅನೇಕ ಭಾಷೆಗಳಲ್ಲಿ ಬಂದಿದೆ. ಹಾಗಾಗಿ ಕನ್ನಡದಲ್ಲಿ ಬರ್ಕೊಂಡು ಹಾಡ್ತೀನಿ. ಆ್ಯಂಡ್ ಜನ ಭಾಳ ಒಂದು ರೀತಿ ಪ್ರೀತಿಯನ್ನು ಕೊಟ್ಟಿದ್ದಾರೆ. ಇವತ್ತಿನ ದಿನ ನಾನು ಮೈಸೂರಲ್ಲಿ ಹುಟ್ಟಿ ಬೆಳೆದ್ರು ಕೂಡ ಕನ್ನಡ ಸಾರಿಗಮಪ ಜಡ್ಜ್ ಹೇಗೆ ಮಾಡ್ತೀನೋ ಅದೇ ರೀತಿ ತಮಿಳ್ ಸಾರಿಗಮಪ ಜಡ್ಜ್ ಮಾಡ್ತಾ ಇದ್ದೀನಿ ಫಾರ್ ದ ಲಾಸ್ಟ್ 6-7 ಇಯರ್ಸ್. ತೆಲುಗುಲಿ ಒಂದು ಶೋ ಮಾಡ್ತಾ ಇದ್ದೀನಿ ಫಾರ್ ದ ಲಾಸ್ಟ್ ಮೆನಿ ಇಯರ್ಸ್. ಮರಾಠಿಲಿ ಹಾಡ್ತಾ ಇದ್ದೀನಿ, ಬಾಂಬೆಲಿ ವಾಸ ಆಗಿದ್ದೆ. ಸೊ ಐ ಥಿಂಕ್ ಅಟ್ ದ ಎಂಡ್ ಆಫ್ ದ ಡೇ, ಸಾರಿ ನಾನು ಭಾಳ ದೊಡ್ಡ ಉತ್ತರ ಕೊಡ್ತಾ ಇದ್ದೀನಿ. ಇಲ್ಲ ಪ್ಲೀಸ್ ಪ್ಲೀಸ್. ನಾಟ್ ಟ್ರೈಂಗ್ ಟು ಬಿ ಪೊಲಿಟಿಕಲಿ ಕರೆಕ್ಟ್, ಬಟ್ ಇಟ್ ಇಸ್ ಸಮಥಿಂಗ್ ದಟ್ ಐ ಖಂಡಿತ ಖಂಡಿತ. at the end of the day we all have to identify ourselves as Indians. ಹೌದು. The moment we identify as Indians, everything is beautiful, everything blends into each other. ಹೌದು, 100% ನಿಜ. ಆ್ಯಂಡ್ ಐ ಥಿಂಕ್ ಈಗ ರಿಯಾಲಿಟಿ ಶೋ ಜಡ್ಜ್ ಮಾಡೋಕ್ಕೆ ಶುರು ಮಾಡಿ ಎಷ್ಟು ಒಂದು 6-7 ವರ್ಷ 8 ವರ್ಷ ಆಗಿರುತ್ತೆ. ಆಯ್ತು ಸರ್, 12-13 ವರ್ಷ ಕನ್ನಡದಲ್ಲಿ ಶುರು ಮಾಡಿ 7-8 ಅಲ್ಲಿ. ಆ್ಯಂಡ್ ಐ ಥಿಂಕ್ 90s ಅಲ್ಲಿ ನೀವು ರಿಯಾಲಿಟಿ ಶೋ ಕಂಟೆಸ್ಟೆಂಟ್ ಆಗಿದ್ದೆ. ನಾನೊಬ್ಬ ಕಂಟೆಸ್ಟೆಂಟ್ ಆಗಿದ್ದೆ ಸಾರೆಗಮ. ಅದೇ ಶೋ ಕಂಟೆಸ್ಟೆಂಟ್ ಆಗಿದ್ದೆ. ಕಂಟೆಸ್ಟೆಂಟ್ and it was beautiful. I mean, Sonu Nigam ಅವರು used to be the anchor host. ನಾನು ಶ್ರೇಯಾ ಘೋಷಾಲ್ ಅವರು ಕಂಟೆಸ್ಟೆಂಟ್ ಆಗಿದ್ರು. ಬೆಂಗಳೂರಿನ ಅರ್ಚನಾ ಉಡುಪ, she was a contestant when I participated. But time flies. I can't believe that ನಾನೇ all languages put together ಒಂದು 22 ಸೀಸನ್ ಜಡ್ಜ್ ಮಾಡಿದ್ದೀನಿ ಅಪ್ಪ, ಆಸ್ ಎ ಜಡ್ಜ್. ಅಪ್ಪ, ಸೊ that's a journey. ಎಲ್ಲ ಒಂದ್ ಕಡೆ ಒಂದು ಡೇಜಾವು ಫೀಲಿಂಗ್ ಆಗಿದೆಯಾ? ಈ ಕಡೆ ಜಡ್ಜ್ಮೆಂಟ್ ಸೀಟಲ್ಲಿ ಕುತ್ಕೊಂಡು ನೋಡ್ತಾ ಇರ್ಬೇಕಾದ್ರೆ ಅವ್ರು ಹಾಡ್ತಾರೆ, ಅವರಲ್ಲಿ ನರ್ವಸ್ನೆಸ್ ನೋಡ್ತಾ ಇರ್ಬೇಕಾದ್ರೆ ನಿಮಗೆ ಆ 90s ಟೈಮ್ಸ್ ಐ ಟ್ರೂಲಿ ಬಿಲೀವ್. ನಾನು ಮೊನ್ನೆನೇ ಯಾವುದೋ ಒಂದು ಇಂಟರ್ವ್ಯೂಲು ಹೇಳಿದ್ದೆ, ಐ ಸಿ ಮೈ ಸೆಲ್ಫ್ ಆಸ್ ಎ ಕಂಟೆಸ್ಟೆಂಟ್ ಈವನ್ ನೌ, ಬಿಕಾಸ್ ದೇರ್ ಇಸ್ ನೋ ಎಂಡ್ ಟು ಲರ್ನಿಂಗ್, ಎಸ್ಪೆಷಲಿ ಇನ್ ಮ್ಯೂಸಿಕ್. ಡೆಫಿನೆಟ್ಲಿ there is no end. You can't claim that ನಾನು ಕಲ್ತ್ಬಿಟ್ಟೆ ಈಗ ಅಂದ್ಬಿಟ್ಟು. So every day you're learning, whether you're a judge or you're a contestant, you're learning. The process is of learning. So beautiful. The deja vu feeling is always there. Brilliant. And I think ಒಂದು ಕಡೆ ಡಿವೋಷನಲ್ ಹಾಡುಗಳು, ಇನ್ನೊಂದು ಕಡೆ ಕಮರ್ಷಿಯಲ್ ಸಿನಿಮಾ ಹಾಡುಗಳು ಅಂತ ಬಂದಾಗ ನಮ್ಮ ಹಾಡುಗಳಲ್ಲಿ ಸ್ವಲ್ಪ ನಮ್ಮ ಕೊಲೋಕಿಯಲ್ ಲಿರಿಕ್ಸ್ ಲೈನ್ಸ್ ಎಲ್ಲ ಇರುತ್ತೆ. ಒಂದು ಕಡೆ ದೇವ್ರ ಹಾಡ್ತಾ ಇರಬೇಕಾದ್ರೆ ಎಲ್ಲೊಂದು ಕಡೆ ಆ ಒಂದು ಫೀಲಿಂಗು, ಆ ಒಂದು ಎಮೋಷ್ನಲ್ ಡಿವೋಷ್ನಲ್ ಫೀಲಿಂಗ್ ಜೊತೆ ಹಾಡ್ತೀರಾ. ಬಟ್ ಈ ಕಡೆ ಸೈಡ್ ಕೆಲವು ಜನ ಖಾಲಿ ಕ್ವಾರ್ಟರ್ ಬಾಟ್ಲು ಆಗಿರಬಹುದು, ಅಥವಾ ನಾವು ಮನೆಗೆ ಹೋಗೋದಿಲ್ಲ ಅಂತ ಆಗಿರ್ಬೋದು, ಸೀರೆಯಲ್ಲಿ ಹುಡುಗಿನ ನೋಡಲೇಬಾರದು ಅಂತ ಆಗಿರಬಹುದು. ಈ ಥರದ ಹಾಡುಗಳೆಲ್ಲ ಬಂದಾಗ ಏನು ನಡೆಯುತ್ತೆ ಮನಸ್ಸಲ್ಲಿ, ಟ್ರಾನ್ಸಿಷನ್ ಏನಾಗುತ್ತೆ ಪ್ರೋಸೆಸ್ಸಲ್ಲಿ? ಐ ಥಿಂಕ್ ನಾವು ಮನುಷ್ಯರು, ನಮ್ಮಲ್ಲಿ ಎಲ್ಲ ಗುಣವೇ. ನಾವು ಬೆಳಗ್ಗೆ ಹೇಳ್ತೀವಿ, ದೇವ್ರ ಮನೇಲಿ ದೇವ್ರ ನಮಸ್ಕಾರ ಮಾಡ್ತೀವಿ, ಬರ್ತೀವಿ, ಚೆನ್ನಾಗಿ ತಿಂತೀವಿ, ಇನ್ನೆಲ್ಲೋ ಹೋಗ್ತೀವಿ, ಆಫೀಸ್ಗೆ ಹೋಗ್ತೀವಿ, ಮಜಾ ಮಾಡ್ತೀವಿ, ಸಂಜೆ ಹೋದರೆ ಫ್ರೆಂಡ್ಸ್ ಎಲ್ಲ ಸಿಗ್ತೀವಿ, ಏನೇನೋ ಮಾತಾಡ್ತೀವಿ. ಸೊ ವಿ ಆರ್ ಬಾರ್ನ್ ವಿತ್ ಸೋ ಮೆನಿ ಲೇಯರ್ಸ್ ಟು ಅವರ್ ಎಕ್ಸಿಸ್ಟೆನ್ಸ್. ಖಂಡಿತ ಖಂಡಿತ. ಆ ಸಮಯಕ್ಕೆ ತಕ್ಕಂತೆ ನಾವು ಮಾರ್ಪಾಡಾಗ್ತಾ ಇರ್ತೀವಿ. ಹೌದು. ಅದೇ ರೀತಿ ಹಾಡು ಕೂಡ, ದೇವ್ರ ಹಾಡನ್ನು ಹಾಡಬೇಕಾದ್ರೆ ಮೈಂಡಲ್ಲಿ ಬಾರ್ ಬರಲ್ಲ, ಖಾಲಿ ಕ್ವಾರ್ಟರ್ ಬರಲ್ಲ, ಅಥವಾ ಖಾಲಿ ಕ್ವಾರ್ಟರ್ ಹಾಡ್ಬೇಕಾದ್ರೆ ನನಗೆ ದೇವ್ರ ಮನಸ್ಸಲ್ಲಿ ಬರಲ್ಲ. ಬಿಕಾಸ್ ನಮ್ದು ಭಾಳ ಈಸಿ ಸ್ವಿಚ್ ಆಗೋದು. ಆ ಮೈಂಡು, ನಮ್ಮ ಬ್ರೈನು, ನಮ್ಮ ಬಾಡಿನ ಹಂಗಾಗಿದೆ. ಆ್ಯಂಡ್ ದಟ್ ಈಸ್ ದ ಬ್ಯೂಟಿ. ದಟ್ ಈಸ್ ದ ಬ್ಯೂಟಿ. ಆ್ಯಂಡ್ ವಿ ಶುಡ್ ಲಿವ್ ಅ ಲೈಫ್ ಲೈಕ್ ದಟ್. ನನ್ನ ಪ್ರಕಾರ ಡೆಫಿನೆಟ್ಲಿ ಗಂಟ್ಲು ಅನ್ನೋದು ಒಂದು ಪೈಪ್ ಅಷ್ಟೇ. ಹೌದು ಅಲ್ವಾ ಸರ್? ಹೌದು. ಈ ನಾಲ್ಗೆಲಿ ದೇವ್ರ ಹೆಸರು ಬರುತ್ತೆ, ಫ್ರೆಂಡ್ಸ್ ಜೊತೆ ಇದ್ದಾಗ ಕೆಟ್ಟ ಮಾತು ಬರುತ್ತೆ. ಇನ್ ದ ಸೆನ್ಸ್ ಎವ್ರಿಥಿಂಗ್ ಇಸ್ ಜಸ್ಟ್ it can produce anything that you want. Absolutely. But at the end of the day, everything is here in the software. ಖಂಡಿತ ಖಂಡಿತ ಅಲ್ವಾ? ಒಂದು ಬಾಗಿಲನು ತೆರೆದು ಸೇವೆಯೇನು ಕೊಡು ಹರಿಯೇ, ಕೂಗಿದರು ದನಿ ಕೇಳಲಿಲ್ಲವೇ, ನರಹರಿಯೇ ಬಾಗಿಲನು ತೆರೆದು. ಜೀವನ ಟಾನಿಕ್ ಬಾಟ್ಲಿ ಕುಡಿಯೋ ಮುಂಚೆ ಅಲ್ಲಾಡ್ಸು 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 ಅಲ್ಲಾಡ್ಸು,
how brain can switch, how the body can just move to one tangent to another tangent in a macro second alli. So that is the creation, the beauty of creation. Right. If you do not explore that variety of your own existence, then you are limiting yourself. 100%. So don't limit yourself, just expand your elasticity as a human, so you can explore north to south, east to west, because you have that elasticity as a human. Beautiful. So you like to eat, you eat. You like to work out, you work out. You like to sing, you sing. You like to, whatever you want to, because brain is capable of that. Similarly, ಒಂದು ಭಕ್ತಿಗೀತೆ ಹಾಡಬೇಕು ಅಂದ್ರೆ ಹಾಡ್ಬೋದು. ಎದೆ ತುಂಬಿ ಹಾಡಿದೆನೋ ಅಂದು ನಾನು, ಮನವಿಟ್ಟು ಕೇಳಿದಿರಿ ಅಲ್ಲಿ ನೀವು, ಎದೆ ತುಂಬಿ ಹಾಡಿದೆನೋ. ಸೇರಲೆ ಹುಡುಗಿ, ಅದೊಂದು ನಾಟಿನೆಸ್ ಬಂದ್ಬಿಡ್ತು. ಸೇರಲೆ ಹುಡುಗಿರ ನೋಡಲೆ ಬಾರದು ನಿಲ್ಲಲ್ಲ ಟೆಂಪ್ರೇಚರು, ಸ್ಕೂಲಲ್ಲಿ ಹೇಳಿ ಕೊಡ್ಬೋದಿತ್ತು ಹೇಳಿಲ್ಲ. ಇದನ್ನು ಭಾವಗೀತೆ ಥರ ಹಾಡೋಕ್ಕಲ್ಲ. ಸೀರೆಲಿ ಹೇಳು ಸ್ಕೂಲಲ್ಲಿ ನನಗೆ ನೋಡಿ ಭಾವಗೀತೆ ಥರ ಹಾಡೋದು ಬರ್ತಾನೆ ಇಲ್ಲ. ಸ್ಕೂಲಲ್ಲಿ ಏನ್ರ ಸೀರೆಲಿ ಹುಡುಗಿರ ನೋಡಲೆ ಬಾರದು ನಿಲ್ಲಲ್ಲ ಟೆಂಪ್ರೇಚರು, ಹಡಕಾಲ. ಸ್ಕೂಲಲ್ಲಿ ಸೀರೆಲಿ ಹುಡುಗಿರ ನೋಡಲೆ ಬಾರದು ನಿಲ್ಲಲ್ಲ ಟೆಂಪ್ರೇಚರು, ಅದ್ಯಾಕೋ ಅದೆಷ್ಟ ಬೇಡ ಅಂದ್ರು ಕಣ್ಣು ಕದ್ದು ನೋಡ್ತದೆ, ಅದ್ಯಾಕೋ ಮನ್ಸು ಮೊನ್ನೆಯಿಂದ ಮುದ್ದು ಮಾತಾಡ್ತದೆ. ಬ್ಯೂಟಿಫುಲ್. ಅಲ್ಲ, ಯು ಮೇಡ್ ಇಟ್ ಸೌಂಡ್ ಈಸಿ ಸರ್, ಬಟ್ ಅದ್ಭುತ. ಯು ಜಸ್ಟ್ ಫಾರ್ ಅ ಸೆಕೆಂಡ್ have to feel liberated in life. When you feel liberated, you can be anybody that you want. ಖಂಡಿತ. ಆಕ್ಚುಲಿ ಲಿಬರೇಷನ್ ಬಗ್ಗೆ ಮಾತಾಡ್ತಾ ಇದ್ರಿ, ಎಕ್ಸಿಸ್ಟೆನ್ಸ್ ಬಗ್ಗೆ ಮಾತಾಡ್ತಾ ಇದ್ರಿ. ನಿಮ್ಮ ಎಕ್ಸಿಸ್ಟೆನ್ಸ್ ಅಲ್ಲಿ ಬಂದಂತಹ ಕೊಡುಗೆಗಳು, ಅಂದ್ರೆ ನಮಗೆ ಕೊಟ್ಟಂತಹ ಕೊಡುಗೆಗಳು ಹಲವಾರು. ಆ ಕೊಡುಗೆಗಳಲ್ಲಿ ಒಂದು ಸಣ್ಣ ಕೊಡುಗೆ ನಮ್ಮ ಮಿರ್ಚಿ ಕಚೇರಿ ತಂಡದಿಂದ. I've been waiting for this. ನಾನು ಇರ್ಬೇಕಾಗಿ ಕಚೇರಿಲಿ ಕೂತ್ಕೊಂಡು. ಓಕೆ, ಎಲ್ಲ ಇನ್ನೂ ಲೈವ್ ಹೋಗ್ತಾ ಇದೀವಾ? ಎಲ್ಲ ವೀಕ್ಷಕರೇ, ನಾವೀಗ ನೋಡಲಿದ್ದೇವೆ ಮಿರ್ಚಿ ಕಚೇರಿ. ಸೊ ಎಲ್ಲ ಆರ್ಜಿಗಳು, ಆಲ್ ಆಫ್ ಯುವರ್ ಆರ್ಜಿಸ್, ರೈಟ್? ಎಲ್ಲ ಆರ್ಜಿಗಳು ಒಟ್ಟಿಗೆ ಬಂದು ನಾನು ಹಾಡಿದಂಥ ಕೆಲವು ಹಾಡುಗಳನ್ನು ಇಲ್ಲಿ ಪ್ರಸ್ತುತಪಡಿಸ್ತಾ ಇದ್ದಾರೆ. ನಾನು ಈಗಷ್ಟೇ ಹೇಳಿದೆ ಒಂದು ಮಾತು, ಅದನ್ನು ಮತ್ತೆ ಲೈವಲ್ಲಿ ಹೇಳ್ತೀನಿ. ರೇಡಿಯೋ ಮಿರ್ಚಿ ಸಖತ್ ಹಾಟ್ ಯಾಕಿದೆ ಅಂದರೆ, ಎಲ್ಲ ಆರ್ಜಿಗಳು so passionate, and they are all musicians, they are all singers. That's why they are keeping this place alive with great music. So thank you all. Kacheri starts 3 2 1. ಆಕಡಲ ಮುತ್ತಂಗೆ ಇವಳು ಮಹಾರಾಣಿ ಗತ್ತಂಗೆ ಇವಳು, ಇವಳಂದ ನೋಡೋಕೆ ಕಾಮನ ಬಿಲ್ಲು ಬರ್ತಂತೆ. ಕಾವೇರಿ ಬಿಸೇನೆ ಇವಳು, ಆ ದಸರಾ ಸೊಗಸೇನೆ ಇವಳು, ಮಾತಾಡಲು ನೀರಿಂದ ಮೀನು ಮೇಲೆ ಬರ್ತಾವೆ. ಇವಳ ಅನ್ನ ಕಂಡು ತಲೆ ಕೆಡಿಸಿಕೊಂಡು ಹುಡುಗರಾಗ್ತಾರೆ ಲೂಸರ್. Everybody sing. ಶಾನೆ ಟಾಪಗೌಳೆ ನಮ್ಮ ಹುಡುಗಿ, ಶಾನೆ ಟಾಪಗೌಳೆ, ಶಾನೆ ಟಾಪಗೌಳೆ ನಮ್ಮ ಹುಡುಗಿ, ಶಾನೆ ಟಾಪಗೌಳೆ. ಸೀರೆ ಹುಡುಗಿರ ನೋಡಲೆ ಬಾರದು ನಿಲ್ಲಲ್ಲ ಟೆಂಪ್ರೇಚರು, ಸ್ಕೂಲಲ್ಲಿ ಹೇಳಿ ಕೊಡುವುದಿತ್ತು ಹೇಳಿಲ್ಲ ನಮ್ಮ ಟೀಚರು. ನನಗೆ ಆನ್ಸರ್ ಒಂದು ಬೇಕಿದೆ, ಸೀರೆ ಟ್ರಾನ್ಸ್ಪರೆಂಟ್ ಯಾಕಿದೆ, ಅದೆಷ್ಟ ಬೇಡ ಅಂದ್ರು ಕಣ್ಣು ಕಕ್ಕದ್ದು ನೋಡ್ತದೆ, ಅದ್ಯಾಕೋ ಮನ್ಸು ಮೊನ್ನೆಯಿಂದ ಮುದ್ದು ಮಾತಾಡ್ತದೆ. ಎಣ್ಣೆನು ಸೋಡನು ಎಂತ ಒಳ್ಳೆ ಫ್ರೆಂಡು, ಮೊನ್ನನೊಂದು ಬಿಟ್ಟು ಎಂದು ಇರೋದಿಲ್ಲ. ಹಂಗೇನೆ ನಾನು ನೀನು ಒಳ್ಳೆ ಫ್ರೆಂಡು, ಅಣ್ಣ ತಮ್ಮ ಬಂಧು ಬಳಗ ನಾವೇ ಎಲ್ಲ. ಎಣ್ಣೆ
ಕುಡಿಯಬೇಕು ಅಣ್ಣ ಇಷ್ಟ ಸಾಕು ನನ್ನ ಕುಡಿಯಬೇಕು ನಿನ್ನ ನೀ ನೋಡುವ ನಿನ್ನ ಕಣ್ಣ. ನನಗೆ ನೀವು ಟೀಸರ್ ಕೊಟ್ಟಿದ್ದೆ ಬೇರೆ ಹಾಡು. Yeah, real surprise, but this is amazing kacheri. Thank you so much. Wow. ಎಸ್ ಸರ್, ಅದು ನಮ್ಮ ಮಿರ್ಚಿ ಕಚೇರಿ. Wow. Beautiful. That was fantastic. And guitar, and that's ವಿವೇಕ್ ಅಂತ ಅವ್ರ Vivek ಹೆಸರು. on the guitar. ಹೌದು, Thanks, Vivek. ಅವರು ನಾಟಕಗಳಲ್ಲಿ ಸಂಗೀತ ಸಂಯೋಜನೆ ಇದೆಲ್ಲ ತುಂಬಾ. I hope someday we'll collaborate. ಸರ್ ಅವ್ರ ಕೆಲಸ ಬಿಟ್ಬಿಡ್ತಾರೆ ಸರ್. ಈಗಲೇ ಮಾಡ್ಬಿಡೋಣ. ವಿವೇಕ್ ಬನ್ನಿ ಒಂದು ಕೊಲಾಬ್ರೇಷನ್ ಮಾಡೋಣ. ಅಲ್ಲ ಸರ್ ನೀವಿರಿ. ಸುಮ್ಮನೆ ಎನಿ ಪಿಕಪ್ ಎನಿ ಬೊಂಬೆ ಮಾಡೋಣ. ಬೊಂಬೆ ಜೀನಾ. ಟನ್ ಟರನ್ ಟನ್ ಟನ್ ಟರನ್ ಟನ್ ಟನ್ ಟರನ್ ಟನ್ ಟನ್. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀವೇ ರಾಜಕುಮಾರಿ. ಹೊಸ ಬೆಳಕೊಂದು ಹೊಸಿಲಿಗೆ ಬಂದು ಬೆಳಗಿದೆ ಮನೆಯ ಮನಗಳ ಇಂದು. ಆರಾಧಿಸೋ ರಾರಾಜಿಸೋ ರಾಜರತ್ನನು ಆಡಿಸಿಯೇ ನೋಡು ಬೀಳಿಸಿಯೇ ನೋಡು ಎಂದು ಸೋಲದು ಸೋತು ತಲೆಯ ಬಾಗದು. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ. ಯು ಲಿಸ್ನಿಂಗ್ ಟು ರೇಡಿಯೋ ಮಿರ್ಚಿ 98.3 ಸಕಧಾಟ್ ಮಗ. ಥ್ಯಾಂಕ್ ಯು ಸರ್. ಸೊ ಅವ್ರು ಮಲ್ಗಲ್ಲ, 2 ದಿನ ಮಲ್ಗಲ್ಲ ಅವರು. ನಿನ್ನ ಮಲ್ಗಕ್ಕೆ ನನ್ನ ಹತ್ರ ಒಂದು ಹಾಡಿದೆ ಅಣ್ಣ, ಕಳಿಸ್ತೀನಿ. 2 ಹಾಡಿದೆ, ಹೇಳಕ್ಕಾಗಲ್ಲ ಇಲ್ಲಿ, ಕಳಿಸ್ತೀನಿ. ಸೂಪರ್, ಥ್ಯಾಂಕ್ ಯು ಸೋ ಮಚ್ ಸರ್. ಸಿಕ್ಕಾಪಟ್ಟೆ ಖುಷಿ ಆಯಿತು. ಒಂದು ಸಣ್ಣ ಸೆಗ್ಮೆಂಟ್ ಸರ್, ಲೈಫೇ ಒಂದು ಸಾಂಗು ಅಂತ ನಿಮಗೆ ಸಿಕ್ಕಾಪಟ್ಟೆ ರಿಲೇಟ್ ಆಗಬಹುದು. ಹಾಡುಗಳ ಲಿರಿಕ್ಸ್ಗಳನ್ನು ಎಲ್ಲೋ ಒಂದು ಕಡೆ ಲೈಫಲ್ಲೂ ಯೂಸ್ ಮಾಡಬಹುದು ಅಂತ. ನಾನು ಹಾಡುಗಳ ಹೆಸರು ಹೇಳ್ತಾ ಹೋಗ್ತೇನೆ. ನಿಮ್ಮ ಲೈಫಲ್ಲಿ ಯಾವ ಒಂದು ಎಕ್ಸ್ಪೀರಿಯನ್ಸ್ ಜ್ಞಾಪಕ ಬರುತ್ತೆ, ಅಥವಾ ಹಾಡು ರೆಕಾರ್ಡ್ ಮಾಡ್ತಾ ಇರುವಂತಹ ಎಕ್ಸ್ಪೀರಿಯನ್ಸ್ ಬಗ್ಗೆ ಶೇರ್ ಮಾಡ್ಬೋದು. ಸೊ ಬೇಸಿಕ್ಲಿ ಎಷ್ಟು ಇದ್ರಲ್ಲಿ ನಾನು ಗೆಲ್ತೀನಿ ಅಂತ ಗೊತ್ತಿಲ್ಲ, ಬಟ್ ಟ್ರೈ ಮಾಡೋಣ. ಪ್ಲೀಸ್ ಬೇಸಿಕ್ಕಿಂದ ಸ್ಟಾರ್ಟ್ ಮಾಡೋಣ. ಉಡುಪಿ ಹೋಟೆಲು ಮೂಲೆ ಟೇಬಲು, ಮೇಲೆ ಕಾಫಿ ಲೋಟ, ಕೆಳಗೆ ಪೋಲಿ ಆಟ. ಈ ಲಾಸ್ಟ್ ಲೈನ್ವರೆಗೂ ಲೈಫಲ್ಲಿ ನಡೆದಿದೆ. ಅಂದರೆ ಉಡುಪಿ ಹೋಟ್ಲಿಗೆ ಹೋಗೋದು, ತಿನ್ನೋದು, ಕಾಫಿ ಕುಡಿಯೋದು, ಟೀ ಕುಡಿಯೋದು, ಇದೆಲ್ಲ ನನಗೆ ಭಾಳ ಇಷ್ಟ. ನಾನು ಒಂಥರ ತಿಂಡಿ ಪೋತ. ಸೂಪರ್. ನಾನು ಮೈಸೂರು ಊಟದ ಮೇಲೆ ಕೇಳಬೇಕಾ, ನಮ್ಮಲ್ಲಿ ರಕ್ತಗತವಾಗಿ ಮಣ್ಣಿನಿಂದಲೇ ಒಳ್ಳೆ ಸಂಸ್ಕಾರ ಬಂದಿದೆ ಮೈಸೂರವ್ರಿಗೆ, ಕರ್ನಾಟಕದ ಎಲ್ಲರಿಗೂ, ಕನ್ನಡಿಗರಿಗೆ. ಬಟ್ ವಿಶೇಷವಾಗಿ ನಾನು ಮೈಸೂರು ಬಗ್ಗೆ ಮಾತಾಡ್ತಾ ಇದ್ದೀನಿ. ನಾನು ಹುಟ್ಟಿ ಬೆಳೆದಿದ್ದಾದ್ರಿಂದ ಮೈಸೂರವ್ರಿಗೆ ಒಳ್ಳೆ ಸಂಸ್ಕಾರ, ಒಳ್ಳೆ ನಡೆ ನುಡಿ, ಎಲ್ಲ ಒಳ್ಳೆ ಸ್ವಭಾವ, ಇದೆಲ್ಲದರ ಜೊತೆ ನಮ್ಗೆ ಊಟ ತಿಂಡಿ ಅಂದ್ರೆ ಬಹಳ ಇಷ್ಟ. ಅದರಲ್ಲೂ ಉಪ್ಪಿಟ್ಟು ಕೊಟ್ಬಿಟ್ರೆ ಆಸ್ತಿನೇ ಬರ್ಕೊಟ್ಬಿಡ್ತಾರೆ. ಉಪ್ಪಿಟ್ಟು ಫೇವ್ರೇಟ್ ನಿಮಗೆ? ನನಗೆ ಯಾವಾಗಲೂ ಫೇವ್ರೇಟು. ಸೊ ಕಮಿಂಗ್ ಬ್ಯಾಕ್ ಟು ಯುವರ್ ಸಾಂಗ್, ಇದೆಲ್ಲ ಲಾಸ್ಟ್ ಏನು ಪೋಲಿ ಆಟ ಅಂತ ಏನೋ ಬಂದಿರಲ್ಲ, ಅದೆಲ್ಲ ಮಾಡಿಲ್ಲ. ಅದೆಲ್ಲ ಪೋಲಿ ಆಟ ಏನೂ ಮಾಡಿಲ್ಲ, ಅದೆಲ್ಲ ಸೂಟ್ ಆಗಲ್ಲ ಸರ್. ಥ್ಯಾಂಕ್ ಯು. ಇನ್ನೊಂದು, ನಾವು ಮನೆಗೆ ಹೋಗೋದು ಆಗತ್ತೆ, ಬಟ್ ಉಡುಪಿ ಹೋಟ್ಲಲ್ಲ. ಉಡುಪಿ ಹೋಟೆಲ್ ಆಮೇಲೆ ಅರ್ಥ ಆಯ್ತು. ನಾವು ಮನೆಗೆ ಹೋಗೋದಿಲ್ಲ, ನಮಗೆ ಬಾಗ್ಲು ತೆಗಿಯೋರಿಲ್ಲ. ಇಲ್ಲ 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 ಇಲ್ಲ. ಲಕ್ಕೀಲಿ ಏನಂದ್ರೆ ಈಗೆಲ್ಲ ನಮ್ದು ಫಿಂಗರ್ ಪ್ರಿಂಟ್ ಇರುತ್ತಲ್ಲ, ಬಾಗಿಲು ತೆಗಿಲಿ ಬಿಡ್ಲಿ, ನಾವು ಎಷ್ಟೊತ್ತಿಗಾರ ಹೋಗ್ಬೋದು, ನಾವೇ ತಕ್ಕೋಬೋದು. ಬಟ್ ಈ ಹಾಡಿನ ಅನುಭವ ಭಾಳ ಚೆನ್ನಾಗಿತ್ತು. ನನಗೇನಾಯ್ತು, ಭಟ್ರು ಬರೆದ್ಬಿಟ್ಟು ಅರ್ಜುನ್ ಸರು ನನಗೆ ಹೇಳಿದ್ರು, ಏನಾದ್ರು ಅದನ್ನು ವಿಭಿನ್ನವಾಗಿ ಹಾಡೋಣ ಸರ್ ಅಂತ.
ನನಗೆ ರಾಜು ಅನಂತ್ ಸ್ವಾಮಿ ಅವರು ನನಗೆ ಐ ಆಮ್ ಅ ಹ್ಯೂಜ್ ಫ್ಯಾನ್ ಆಫ್ ರಾಜು ಅನಂತ್ ಸ್ವಾಮಿ. ನನಗೆ ಅವರ ಶೈಲಿ ಮನಸ್ಸಿಗೆ ಬಂತು. ಅಫ್ಕೋರ್ಸ್ ಐ ಕಾಂಟ್ ಸಿಂಗ್ ಇನ್ ಹಿಸ್ ವಾಯ್ಸ್, ಬಟ್ ನಾನು ಅಂದ್ಕೊಂಡೆ ಸರ್ ಅವರು ಒಂದು ಪದ್ಧತಿ ಅವ್ರದ್ದಿದೆ, ಅದನ್ನು ಟ್ರೈ ಮಾಡೋಣ ಸರ್ ಅಂದ್ಬಿಟ್ಟು. ನಾವು ಮನೆಗೆ ಹೋಗೋದಿಲ್ಲ, ನಮಗೆ ಬಾಗ್ಲು ತೆಗಿಯೋರಿಲ್ಲ, ಇಲ್ಲ 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 ಇಲ್ಲ, ನಾವು ಮನೆಗೆ ಹೋಗೋದಿಲ್ಲ. ಅಬ್ಬಾ, ಬ್ಯೂಟಿಫುಲ್. ಖಂಡಿತ ಯಾರು ಮನೆಗೆ ಹೋಗಲ್ಲ ಈ ಹಾಡು ಕೇಳಿಸ್ಕೊಂಡು. ಬೆಳಗೆದ್ದು ಯಾರ ಮುಖವ ನಾನು ನೋಡಿದೆ, ಅಂದಾನೋ ಅದೃಷ್ಟಾನೋ ಇಲ್ಲೇ ಕುಂತಿದೆ. ಆಹಾ, ನನ್ನ ಹೆಂಡ್ತಿನೂ ಇನ್ಸ್ಟಾ ಲೈವ್ ನೋಡ್ತಾ ಇರ್ಬೋದು. ಸೊ ನನ್ನ ಹೆಂಡ್ತಿನ ನಾನು ದಿನಾಲೂ ಬೆಳಗ್ಗೆ ಅಂತ ಅಟ್ಲೀಸ್ಟ್ ಮನೇಲಿದ್ದರೆ ಬೆಳಗ್ಗೆ ಎದ್ದು ನೋಡೋದೇ ನನ್ನ ಹೆಂಡ್ತಿನ. ನನಗೆ ನಿಜವಾದ ಅಂದ, ನಿಜವಾದ ಅದೃಷ್ಟ. ಆ್ಯಕ್ಚುಲಿ ಐ ಹೇಟ್ ಟು ಸೇ ದಿಸ್. ನನ್ನ ಮಗಳು ಬಂದಳು, ಅದಾದಮೇಲೆ ನನಗೆ ಲೈಫಲ್ಲಿ ಎಲ್ಲ ಚೇಂಜ್ ಆಯಿತು, ನನಗೆ ಲಕ್ಷ್ಮಿ ಬಂತು ಅಂತ ಹೇಳಿ ನನಗೆ ಐ ಆಮ್ ನಾಟ್ ಕಂಫರ್ಟಬಲ್ ಬಿಕಾಸ್ ಇಟ್ಸ್ ಎ ಗಿಫ್ಟ್ ಬೈ ನೇಚರ್. ಯು ಡೋಂಟ್ ಮೇಕ್ ಇಟ್ ಎ ಟ್ರಾನ್ಸಾಕ್ಷನ್. ನನ್ನ ಮಗಳು ಹುಟ್ಟಿದ ಮೇಲೆ ನನಗೆ ಅದೃಷ್ಟ ಬಂತು, ನನ್ನ ಹೆಂಡತಿ ಮದುವೆ ಆದಮೇಲೆ ನನಗೆ ದುಡ್ಡು ಬಂತು, ಕಾರ್ ಬಂತು, ಇದು ಹೇಳೋದು ನನಗೆ ಜನರಲ್ ಆಗಿ ಇಷ್ಟ ಇಲ್ಲ. ಬಟ್ ಆದರೂ ಈ ಸನ್ನಿವೇಶ ಹಂಗಿರೋದ್ರಿಂದ ನನ್ನ ಅದೃಷ್ಟ, ಅಂದ ಅದೃಷ್ಟ ಎರಡು ನನ್ನ ಹೆಂಡತಿ. ಸೊ ಬೆಳಗ್ಗೆ ಎದ್ದು ಅವಳನ್ನೇ ನೋಡ್ತೀನಿ. ಒಬ್ಬನೇ ಹೋಟ್ಲಲ್ಲಿ ಮಲ್ಕೊಂಡಿದ್ರೆ ಎದ್ಬಿಟ್ಟು ನನ್ನ ಮುಖಾನೇ ನೋಡ್ಕೊತೀನಿ ಅಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ಅದು ಆ್ಯಕ್ಚುಲಿ ಸರ್ ಮುಂದಿನ ಹಾಡಿಗೆ ಹೋಗೋಕ್ಕಿಂತ ಮುಂಚೆ ಒಂದು 2 ಲೈನ್ ಪ್ರಾಬಬ್ಲಿ ಬೆಳಗೆದ್ದು ಯಾರ ಮುಖವ ನಾನು ನೋಡಿದೆ, ಅಂದಾನೋ ಅದೃಷ್ಟಾನೋ ಮುಂದೆ ಕುಂತಿದೆ, ನಿನ್ನೆ ಕಂಡ ಕನಸು ಬ್ಲ್ಯಾಕ್ ಆ್ಯಂಡ್ ವೈಟು ಎಂದು ಬಣ್ಣವಾಗಿದೆ, ನಿನ್ನ ಮೇಲೆ ಗಮನ ಅರೆ ಹವನ ಈಗ ತಾನೇ ಮೂಡಿದೆ, ಕನಸಲ್ಲಿ ಬಳಿ ಬಂದು ಮುದ್ದಾಡಿ ಕಚ್ಚಿ ಕುಳಿತಾಳಲ್ಲಾರೆ. ಸೂಪರ್ ಸೂಪರ್ ಸರ್. ಈ ಮುಂದಿನ ಹಾಡು ಒನ್ ಆಫ್ ಮೈ ಫೇವ್ರೆಟ್ಸ್, ಗಾಳಿಪಟ ಸಿನಿಮಾದ ಹಾಡು, ಕವಿತೆ ಕವಿತೆ. ವಾವ್, ಒಂಥರ ಅಫಿಷಿಯಲಿ ನನ್ನ ಫಸ್ಟ್ ಸಾಂಗ್ ಅಂತ ಹೇಳ್ಬೋದು. ಯಾಕಂದರೆ ಒಂದು ದೊಡ್ಡ ಮಟ್ಟದಲ್ಲಿ ಬಿಡುಗಡೆ ಆಯಿತು ಕನ್ನಡದಲ್ಲಿ, ದೊಡ್ಡ ಮಟ್ಟದಲ್ಲಿ ನನಗೆ ಒಂದು ರೆಕಗ್ನಿಷನ್ ಸಿಕ್ತು. ಆ್ಯಂಡ್ ರಾಜೇಶ್ ಕೃಷ್ಣನ್ ಅವರು ಆ ಹಾಡು ಅದಕ್ಕೆ ಐ ನೋ the golden voice of Karnataka. I had the privilege of giving my voice to the golden voice. ಕೋಗಿಲೆ ರಾಜೇಶ್ ಕೃಷ್ಣನ್ ಅವರಿಗೆ ಹಾಡುವಂತಹ ಒಂದು ಸದಾವಕಾಶ. ಆ್ಯಂಡ್ ಐ ಆಮ್ ಆಲ್ವೇಸ್ ಗ್ರೇಟ್ಫುಲ್ ಟು ಯೋಗರಾಜ್ ಭಟ್, ಹರಿಕೃಷ್ಣ, ಹೂ ಕೈಂಡ್ ಆಫ್ ಗೇವ್ ಮಿ ದಟ್ ಪ್ಲಾಟ್ಫಾರ್ಮ್. ಏನಾಗಿತ್ತು ಅಂದರೆ ತಮಾಷೆ, ನಾನು ಆ ವೇಳೆಗೆ ಆಲ್ರೆಡಿ ಹಿಂದಿಲಿ ಹಾಡೋಕ್ಕೆ ಶುರು ಮಾಡಿದ್ದೆ, ತಮಿಳಲ್ಲಿ ನಂದು ಎಷ್ಟೋ ಹಾಡುಗಳು ಬರ್ತಾ ಇತ್ತು, ತೆಲುಗುನಲ್ಲಿ ಹಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದೆ. ನನಗೆ ಒಂದು ಕೊರತೆ, ಮೈಸೂರಲ್ಲಿ ಹುಟ್ಟಿ ಬೆಳೆದ ನಾನು ಇನ್ನೂ ಕನ್ನಡದಲ್ಲಿ ಹಾಡ್ತಿಲ್ವಲ್ಲ. ಐ ಹ್ಯಾಡ್ ಡನ್ ಪ್ಲೇ ಬ್ಯಾಕ್ ಇನ್ ಅದರ್ ಲ್ಯಾಂಗ್ವೇಜಸ್, ಬಟ್ ಕನ್ನಡದಲ್ಲಿ ಯಾಕೆ ನನಗೆ ಇನ್ನೂ ಅವಕಾಶ ಬರ್ತಿಲ್ವಲ್ಲಪ್ಪ ಅಂತ. ಅಂದರೆ ಇಟ್ಸ್ ಲೈಕ್ ಏನೋ ಮನೆಯವರು ಇನ್ನೂ ನೀವು ನಾನು ಇದನ್ನು ಮಾಡಿದೆ, ಈ ಸಾಧನೆ ಮಾಡಿದೆ, ಆ ಸಾಧನೆ ಮನೆಯವರು ಓಕೆ ಅದೇ ಇಲ್ಲಪ್ಪ ಮಾಡಿದ್ದೀನಿ, ನನಗೊಂದು ಅವಕಾಶ ಕೊಡಿ ಅಂತ. ಬಟ್ ನನಗೆ ಅವಕಾಶವನ್ನು ಗಾಳಿಪಟ ಚಿತ್ರದಲ್ಲಿ ಹಾಡೋಕ್ಕೆ ಒಂದು 2 ಲೈನ್ ಹಾಡ್ತೀನಿ. ಎಸ್ ಸರ್. ಕವಿತೆ ಕವಿತೆ ನೀನೇಕೆ ಪದಗಳಲ್ಲಿ ಕುಳಿತೆ, ಕವಿತೆ ಕವಿತೆ ನೀನೇಕೆ ರಾಗದಲ್ಲಿ ಬೆರೆತೆ, ನನ್ನೆದೆಯ ಗೂಡಲ್ಲಿ ಕವಿತೆಗಳ ಸಂತೆ, ಓಲವೇ ನೀ ತಂದ ಹಾಡಿಗೆ ನಾ ಸೋತೆ, ಕವಿತೆ ಕವಿತೆ ನೀನೇಕೆ ಪದಗಳಲ್ಲಿ ಕುಳಿತೆ. ಬ್ಯೂಟಿಫುಲ್. ಅಬ್ಬಾ, ಹಾ, ಓಕೆ. You want to take a break? You want to call your girlfriend and come back? ಸೊ ಮುಂದಿನ ಹಾಡು, ಜೀವನ ಟಾನಿಕ್ ಬಾಟ್ಲು, ಕುಡಿಯೋ ಮುಂಚೆ ಅಲ್ಲಾಡ್ಸು. ಈ ಹಾಡದ ಬಗ್ಗೆ ಒಂದು 2 ಲೈನ್ ಹೇಳ್ಬಿಡ್ಬೇಕು. ನಾನು ಎಲ್ಲ ಕಾರ್ಯಕ್ರಮದಲ್ಲೂ ಹೇಳ್ತೀನಿ. ಇವತ್ತು ಲೈವಲ್ಲಿ ನಾವಿದ್ದೀವಿ, ಇನ್ಸ್ಟಾಗ್ರಾಮಲ್ಲಿ ಇದ್ದೀವಿ. ನಾಯ್ಸ್ ಎಂಟರ್ಟೈನ್ಮೆಂಟ್ ನಮ್ಮ 21ನೇ ತಾರೀಕಿನ ಕಾರ್ಯಕ್ರಮವನ್ನು ಏನು ಮಾಡ್ತಾ ಇದ್ದಾರೆ, ನಾಯ್ಸ್ ಎಂಟರ್ಟೈನ್ಮೆಂಟ್ ಪೇಜಲ್ಲೂ ಇದ್ದೀವಿ ಅಂತ ಅನ್ಕೋತೀನಿ. ಐ ಡೋಂಟ್ ನೋ, ಬಟ್ ಫೇಸ್ಬುಕ್ಕು ಅಲ್ಲಾಡ್ಸು ಅಂದರೆ ಆ ರೀತಿ ಮೀನಿಂಗ್ ಅಲ್ಲ.
ಯೋಗರಾಜ್ ಭಟ್ರು ಏನು ಹೇಳಕ್ಕೆ ಪ್ರಯತ್ನ ಮಾಡಿದ್ದಾರೆ ಅಂದರೆ, ಜೀವನದಲ್ಲಿ ನಾವೇನಾದರೂ ಸಾಧನೆ ಮಾಡಬೇಕು. ಸಾಧನೆ ಮಾಡಬೇಕು ಅಂದರೆ ನಾವು ಸೋಂಬೇರಿಗಳಾಗಿ ಇರೋಕ್ಕಾಗಲ್ಲ. ಸೋಂಬೇರಿಗಳಾಗಿ ಇರಬಾರ್ದು ಅಂದರೆ ನಮ್ಮನ್ನು ನಾವು ಜಾಗೃತಗೊಳಿಸ್ಕೋಬೇಕು. ಜಾಗೃತಗೊಳಿಸ್ಕೋಬೇಕಂದ್ರೆ ನಮ್ಮನ್ನು ನಾವು ಆ ಗಾಢ ನಿದ್ರೆ ಸೋಂಬೇರಿತನದಿಂದ ಎಬ್ಬಿಸ್ಬೇಕು. ಎಬ್ಬಿಸೋಕ್ಕೆ ಏನು ಮಾಡಬೇಕು? ಅಲ್ಲಾಡಿಸ್ಬೇಕು. ಇದನ್ನು ನನಗೆ ಅರ್ಥೈಸಿ ಭಾಳ ಕಷ್ಟ ಆಗ್ಬಿಟ್ಟಿದೆ. ಎಲ್ಲರೂ ಓಹೋ ಅಂತಾರೆ. ಹಂಗಲ್ಲ ಸ್ವಾಮಿ, ಜೀವನ ಟಾನಿಕ್ ಬಾಟ್ಲಿ ಕುಡಿಯೋ ಮುಂಚೆ ಅಲ್ಲಾಡ್ಸು ಬಾಡಿನ ಹಿಂದ್ಗೆ ಮುಂದ್ಗೆ ಮ್ಯಾಲೆ ಕೆಳಗೆ ಅಲ್ಲಾಡ್ಸು. ನಾಳೆ ನಾವೇನಿರೋದಿಲ್ಲ, ಬೇಕಾ ಮೀಟಿಂಗು, ಶಾಶ್ವತ ಯಾವುದು ಇಲ್ಲ, ಎಲ್ಲ ಶೇಕಿಂಗು. ಅದಕ್ಕೆ ಅಲ್ಲಾಡ್ಸು. 4 ದಿನದ ಜೀವನ ಏನಾದ್ರು ಸಾಧನೆ ಮಾಡಿ ಅಂದ್ಬಿಟ್ಟು ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಶೇಕಪ್ ಮಾಡಬೇಕು, ಸ್ವಲ್ಪ ಶೇಕಪ್ ಲೈಫ್ನ. ಎಸ್ ಸರ್. ಸರ್, ನೆಕ್ಸ್ಟ್ ಹಾಡು ಓಪನ್ ಹೇರ್ಸ್ ಬಿಡ್ಕೊಂಡು ಕೂದಲು ಹಾರಾಡಿಸಿ ಯಾರಿದ್ದಾರೆ? 1 ಏರಿಯಾದಲ್ಲಿ 2 3 4 5 ಓಪನ್ ಹೇರು ಬಿಟ್ಕೊಂಡು ಟಮ್ 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 ಕೂದಲು ಹಾರಾಡಿಸ್ಕೊಂಡು. ಓಪನ್ ಹೇರು ಬಿಟ್ಕೊಂಡು ಕೂದಲು ಹಾರಾಡಿಸ್ಕೊಂಡು ರೇಡಿಯೋ ಮಿರ್ಚಿ ಸ್ಟುಡಿಯೋಲಿ ಓಡಾಡಬ್ಯಾಡ್ವೇ. ಜೀವ ಝಲ್ಲ ಬಾಡಿ ಝುಮ್ಮಂತದೆ, ಜೀವ ಝಲ್ಲಂತದೆ, ಬಾಡಿ ಝುಮ್ಮಂತದೆ. ಓಪನ್ ಹೇರು ಬಿಟ್ಕೊಂಡು ಕೂದಲು ಹಾರಾಡಿಸ್ಕೊಂಡು. ಇದು ಚರಣ ಇನ್ನೂ ಚೆನ್ನಾಗಿದೆ. ತಂಗಾಳಿ ನೋಡಿ ನನ್ನ ಹುಡುಗಿ ಕೂದಲಲ್ಲಿ ಬೀಸಿದೆ, ಸೆರಗನ್ನೇ ಸೋಕಿದೆ, ನನಗೆ ಸಾಕಾಗಿದೆ, ಗಾಳಿನ ನಿಲ್ಲಿಸಿ ಯಾರಿಗೆ ಬಂದಂಗೆ ಬೈದು ಬಿಟ್ಟೆ, ಯಾವುದಕ್ಕೂ ಚೀಪ್ ಅಂಡ್ ಬೆಸ್ಟು ರಿಬ್ಬನ್ ಒಂದು ಕಳಿಸಿ ಕೊಟ್ಟೆ, ಕೂದಲು ಕಟ್ಟಿ ಹೂವ ಮುಡ್ಕೋಬ್ಯಾಡ. ಇದು ನಾನು ಎಲ್ಲ ಸ್ಟೇಜಲ್ಲಿ ಹೇಳ್ತಿರ್ತೀನಿ. ಹೆಣ್ಮಕ್ಳಿಗೆ ಇದೆಲ್ಲ ಪ್ರಾಬ್ಲಮ್ಗಳಿಗೆ ಗೊತ್ತಾಗಲ್ಲ, ಗಂಡಸರ ಪ್ರಾಬ್ಲಮ್. ಕೂದಲು ಕಟ್ಟಿ ಹೂವ ಮುಡ್ಕೋಬ್ಯಾಡ, ಹಾರ್ಟು ಹಾರಾಡ್ತದೆ, ಕಾಲು ಹಂಗೆ. 2ನೇ ಚರಣದಲ್ಲಿ ಗುಂಪಿನಲ್ಲಿ ಗೊತ್ತಿಲ್ದಂಗೆ ಬೆರಳು ತಾಕಿಸಬ್ಯಾಡ. ಒನ್ಸ್ ಅಗೇನ್, ಹೆಣ್ಮಕ್ಳು ಗೊತ್ತಾಗಲ್ಲ ಈ ಪ್ರಾಬ್ಲಮ್, ಗಂಡಸರ ಪ್ರಾಬ್ಲಮ್. ಗುಂಪಿನಲ್ಲಿ ಗೊತ್ತಿಲ್ದಂಗೆ ಬೆರಳು ತಾಕಿಸಬ್ಯಾಡ. ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಹುಡುಗರು ಹೌದಣ್ಣ ನಮ್ಮ ಪ್ರಾಬ್ಲಮ್ ಇದು ನಮ್ಮ ಪ್ರಾಬ್ಲಮ್ ಅಣ್ಣ, ಹೌದಣ್ಣ ಅಂತ ಅದ್ಭುತವಾಗಿ ಗಂಡಸರ ಪ್ರಾಬ್ಲಮ್ಗಳನ್ನ ಒಂದು ಹಾಡಿನ ಮೂಲಕ ಬರೆದಿದ್ದಾರೆ. ಸರ್, ಆನ್ ದಿ ಅದರ್ ಹ್ಯಾಂಡ್, ತುಂಬ ಜನ ರಿಕ್ವೆಸ್ಟ್ ಮಾಡಿದಂತಹ ಒಂದು ಹಾಡು, ಉಳಿದವರು ಕಂಡಂತೆ ಸಿನಿಮಾದ ಹಾಡು, ಒನ್ ಆಫ್ ದ ಬೆಸ್ಟ್ ಸಾಂಗ್ಸ್, ಇವತ್ತಿಗೂ ಟ್ರೆಂಡಿಂಗ್. ಈ ಹಾಡು ಪ್ಲೇ ಮಾಡಿದ್ರೆ ಈಗ ಸಡನ್ನಾಗಿ ನ್ಯಾಷನಲ್ ಆಂಥಮ್ ಪ್ಲೇ ಮಾಡಿದ್ರೆ ಎಲ್ಲರೂ ನಿಂತ್ಕೊಂಡ್ಬಿಡ್ತಾರಲ್ಲ, ಆ ಥರ ಫೀಲಿಂಗ್ ಹೋಗ್ಬಿಡ್ತಾರೆ. ಘಾಟಿಯ ಅವರು ರಕ್ಷಿತ್ ಶೆಟ್ಟಿ ಮತ್ತು ಅಜನೀಶ್ ಅವರು, ದಿ ಇನಿಷಿಯಲ್ ಡೇಸ್ ಆಫ್ ರಕ್ಷಿತ್ ಶೆಟ್ಟಿ, ಆ್ಯಂಡ್ ಐ ಆಮ್ ಸೋ ಹ್ಯಾಪಿ he is still as passionate as he was, and he is still so, he wants to do what he always believed in. ಸೊ ಈಗ ಕೂಡ ಅವರು ಚಿತ್ರಗಳು ನೀವು ನೋಡಿದ್ರೆ ಅವ್ರಿಗೆ ಕಲೆ ಮೇಲೆ ಎಷ್ಟು ಒಲವಿದೆ ಮತ್ತು ಅವರ ಮೇಲೆ ಎಷ್ಟು ಅವರ ಕಲೆ ಮೇಲೆ ಎಷ್ಟು ನಂಬಿಕೆ ಇದೆ ಅಂತ ಗೊತ್ತಾಗುತ್ತೆ. ಸೊ ಐ ರೆಸ್ಪೆಕ್ಟ್ ಹೆಮ್ ಫಾರ್ ವಾಟ್ ಹಿ ಈಸ್ ಡೂಯಿಂಗ್. ಸೊ ಅವರು ಬಾಂಬೆಗೆ ಬಂದು ಅಜನೀಶು ಮತ್ತು ರಕ್ಷಿತ್ ಒಟ್ಟಿಗೆ ರೆಕಾರ್ಡ್ ಮಾಡಿದಂಥ ಹಾಡು, ವಿ ಹ್ಯಾವ್ ಸಚ್ ಗ್ರೇಟ್ ಮೆಮರೀಸ್. ರೈಟ್. ಅಯ್ಯಯ್ಯೋ ನಗ್ತಾಳ ಘಾಟಿಯ ಇಳಿದು ತೆಂಕಣ ಬಂದು ಅವಳ ನೋಡಿ ನಿಂತನು, ತರರ್ ಕಡಲ ಬೀಸೋ ಗಾಳಿನವಳು ಮಾತನಾಡಲು, ತರನ ಮಾತಿಗಾನು ಮರುನಾದನು. ಮೇಡಮ್ಗೆಲ್ಲ ಹಾಡು ಗೊತ್ತು, ಎತ್ಕೊಂಡು ಒಯ್ತಾವಳಲ್ಲೋ. ಆಹಾ, ಇಲ್ಲ ಲೈವ್ ನಗ್ತಾವಳ
ಎಲ್ಲ RJs ನನ್ನ ಜೊತೆ ಹಾಡ್ತಾ ಇದ್ರೆ ಜುಮ್ ಅಂತ ಇದೆ ಮೈ. ಸರ್ ಒಂದಿನ ಪ್ಲಾನ್ ಮಾಡಿ ನಮ್ಮ RJಗಳ ಜೊತೆ ಒಂದು ಶೋ ಮಾಡಬಹುದು, ಒಂದಿನ ನೀವು ಕಾನ್ಸರ್ಟ್ ನಾನ್ ಪ್ಲಾನ್ ಮಾಡೋದಲ್ಲ, ನೀವು ಪ್ಲಾನ್ ಮಾಡಿ I'll be there. ಓ ಸೂಪರ್, You plan it and I'll be there. It's your plan and it's a pleasure to be there. ಸರ್ ಆ್ಯಕ್ಚುಲಿ ಈಗ ನೀವು ಇಂಡಸ್ಟ್ರಿಗೆ ಎಂಟರ್ ಆಗಿ ಆ್ಯಸ್ ಅ ಸಿಂಗರ್ ಎಂಟರ್ ಆಗಿ 30 ವರ್ಷದ ಮೇಲೆ ಆಗಿರುತ್ತಲ್ವ ಸರ್ ಈಗ ಆಲ್ಮೋಸ್ಟ್? 95ರಲ್ಲಿ ಬಾಂಬೆಗೆ ಹೋದೆ. ಹಾಂ, 97ರಿಂದಲೇ ಕೆಲಸ ಮಾಡಕ್ಕೆ ಶುರು ಮಾಡಿದ್ದೆ. ಓಕೆ. ಅಡ್ವರ್ಟೈಸಿಂಗು, ಜಿಂಗಲ್ಸು, ಫಿಲ್ಮ್ಸ್ ಟೆಕ್ನಿಕಲಿ 2002-2003 ಒಂದು 20 ಇಯರ್ಸ್ ಕೆಲಸ ಮಾಡಿದ್ದೀರಾ ಆ್ಯಂಡ್ ಬೇರೆ ಬೇರೆ ಮ್ಯೂಸಿಕ್ ಡೈರೆಕ್ಟರ್ಸ್ ಜೊತೆ ಕೆಲಸ ಮಾಡಿದ್ದೀರಾ. ದೇವ್ರ ದಯಿಂದ ಐ ಥಿಂಕ್ ಇಂಡಿಯಾಲಿ ಬೆಸ್ಟ್ ಟಾಪ್ ಆಲ್ ಯು ನೇಮ್ ದೆಮ್ ಅಂಡ್ ಐ ವರ್ಕ್. ಎಲ್ಲರ ಜೊತೆ ಕೆಲಸ ಮಾಡಿದ್ದೀರಾ ಸರ್? ರೆಹಮಾನ್, ಹಾಂ, ಇಳೆಯರಾಜ ಸರ್, ಹಂಸಲೇಖ ಸರ್, ಹರಿಕೃಷ್ಣ ಅವರಾಗಲಿ, ಅಜನೀಶ್ ಆಗಲಿ, ಶಂಕರ್ ಎಹ್ಸಾನ್ ಲಾಯ್ ಆಗಲಿ, ಅನು ಮಾಲಿಕ್ ಆಗಲಿ, ಪ್ರೀತಮ್ ಆಗಲಿ, ಅಮಿತ್ ತ್ರಿವೇದಿ ಆಗಲಿ, ಮಿಥುನ್ ಆಗಲಿ, ಏನು ಹ್ಯಾರಿಸ್ ಜಯರಾಜ್ ಆಗಲಿ, ಇಮಾನ್ ಆಗಲಿ, ಅನಿರುದ್ಧ್ ಆಗಲಿ, ಅರ್ಜುನ್ ಜನ್ಯಾ ಆಗಲಿ, ವಾಸುಕಿ ವೈಭವ್ ಆಗಲಿ, ಅನೂಪ್ ಸಿಲನ್ ಆಗಲಿ. ಅಂದರೆ ಶೋ ಆಫ್ ಮಾಡ್ತಾ ಇಲ್ಲ, ಒಂಥರ ಶೋ ಆಫ್ ಅನ್ಕೊಳ್ಳಿ. ಯು ಡಿಸರ್ವ್ ಇಟ್ ಸರ್, ಪ್ಲೀಸ್. ಬಟ್ ವಾಟ್ ಐ ಆಮ್ ಟ್ರೈಂಗ್ ಟು ಸೇ ಇಸ್ ಐ ಆಮ್ ಸೋ ಪ್ರಿವಿಲೇಜ್ಡ್ ದಟ್ ಐ ಕುಡ್ ವರ್ಕ್ ಬಿಕಾಸ್ ನನಗೆ ಒಂದೊಂದ್ಸತಿ ಅನಿಸುತ್ತೆ, ಮೈಸೂರು ವಿದ್ಯಾರಣ್ಯಪುರಂ 17ನೇ ಕ್ರಾಸಲ್ಲಿ ಹುಟ್ಟಿದ್ದು ನಾನು, ಅಲ್ಲೇ ಆಟ ಆಡ್ಕೊಂಡು ಅಡ್ಡಾಡ್ಕೊಂಡು ಮೋರಿ ಪೈಪ್ ಮೇಲೆ ನಡ್ಕೊಂಡು ಸ್ಕೂಲ್ಗೆ ಹೋಗಿ ಬಂದು ಏನೋ ಮಾಡ್ತಾ ಇದ್ನಲ್ಲ, ಇದೆಲ್ಲ ಹೆಂಗೆ ನಡೀತಪ್ಪ, ಜೈ ಹೋ ಹೆಂಗಾಯಿತು, ಇದೆಲ್ಲ ಮ್ಯೂಸಿಕ್ ಡೈರೆಕ್ಟರ್ ಜೊತೆ ಕೆಲಸ ಹೆಂಗೆ ಮಾಡಿದೆ ಅಂತ. ಬಟ್ ಐ ಥಿಂಕ್ ನಾವು ಕನಸನ್ನು ಹಿಂಬಾಲಿಸ್ತಾ ಒಮ್ಮೊಮ್ಮೆ ಹೋಗ್ತೀವಿ, ಆದರೆ ಕೆಲವೊಮ್ಮೆ ಕಾಣದ ಕನಸನ್ನು ಹಿಂಬಾಲಿಸ್ತಾ ಹೋಗ್ತಾ ಇರ್ತೀವಿ. Then you realize, oh, these are things that I never even dreamt. And it has happened. So I was chasing something that I didn't know. But it had all these rewards, hidden rewards of life, hidden treasures of life. ಆ್ಯಂಡ್ ಈ ಎಲ್ಲರಲ್ಲೂ ಆ್ಯಕ್ಚುಲಿ ಅನ್ಫೇರ್ ಅನಿಸುತ್ತೆ, ಬಟ್ ತಿಳ್ಕೊಳ್ಳೋ ಕುತೂಹಲ, ನಿಮ್ಮ ಫೇವ್ರೆಟ್ ಮ್ಯೂಸಿಕ್ ಡೈರೆಕ್ಟರ್ ಅಂದರೆ ಇವ್ರ ಜೊತೆ ಕೆಲಸ ಮಾಡ್ತಾ ಇರಬೇಕಾದ್ರೆ ಐ ಲುಕ್ ಫಾರ್ವರ್ಡ್ ಟು ದಿಸ್ ಅಂತ ಅನ್ಸೋದ್ರಲ್ಲಿ? ಅಲ್ಲ, ಮ್ಯೂಸಿಕ್ ಡೈರೆಕ್ಟರ್ಸ್ ಯಾರು ಬೇಜಾರು ಮಾಡ್ಕೊಳ್ಳಲ್ಲ ಇಫ್ ಐ ಗಿವ್ ದಿಸ್ ಆನ್ಸರ್, ಬಿಕಾಸ್ ಎವ್ರಿಬಡಿ ನೋಸ್ ದ ಗಾಡ್. ಅಂದರೆ ಇವರೆಲ್ಲರೂ ಆಲ್ ದೀಸ್ ಮ್ಯೂಸಿಕ್ ಡೈರೆಕ್ಟರ್ಸ್ ಹ್ಯಾವ್ ದೇರ್ ಓನ್ ಐಕನ್ಸ್. ಹೌದು, ರೈಟ್, ಐಡಲ್ಸ್. ಹೌದು. ಈಗ if I say A.R. Rahman, there are so many music directors who will say, I'm happy that he took that name. People that I work with. If I say Hamsalekha avaru, there will be so many music directors, they will say, namgu gurugale avaru. Ilayaraja avaru, namgu gurugale. So hagagi, ಇವರೆಲ್ಲ ಪಿಲ್ಲರ್ಸ್. ಇಳೆಯರಾಜ ಸರ್ ಆಗಲಿ, ರೆಹಮಾನ್ ಸರ್ ಆಗಲಿ, ಹಂಸಲೇಖ ಸರ್ ಆಗಲಿ, ಇವರೆಲ್ಲ ಪಿಲ್ಲರ್ಸ್ ಹೂ ಹ್ಯಾವ್ created a platform. It's like an app. They all are apps. We just use them and get information. Or chat GPT. ನಮ್ಗೆ ಏನು ಬೇಕೋ ಇನ್ಫಾರ್ಮೇಶನ್ AI ಥರ ನಮಗೆ ಕೊಡ್ತಾರೆ. AI ಥರ AR ಅಂತ ಹೇಳ್ಬೋದು. AI ಥರ AR ಅಂತ ಹೇಳ್ಬೋದು. AI ಥರ ಹಂಸಲೇಖ ಅವರು, AI ಥರ ಆ್ಯಕ್ಚುಲಿ ಅಲ್ವಾ ಸರ್? ಬ್ಯೂಟಿಫುಲ್. What AI does is it's a machine that gathers information. ಹೌದು. And these people have given us information. SPB sir has given us a path. You want to do playback? You go like this. Patho song ಹಾಡಬೇಕಾ, ಲೆಫ್ಟ್ ತಗೋ. ಖುಷಿ you want to sing ಸಂತೋಷಕ್ಕೆ ಹಾಡು, ಅಲ್ಲ ರೈಟ್ ಹೋಗಿ ಲೆಫ್ಟ್ ತಗೋ, ಅಲ್ಲಿದೆ ಸಂತೋಷಕ್ಕೆ the route to sing that. ನೀನೇ ಸಾಕಿದ ಗಿಣಿ, ಅದಕ್ಕೊಂದು ಆಕಾಶ ದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು, ಹಾವಿನ ರೋಷ, ಹಾವಿನ ದ್ವೇಷ, ಅದು ಅವರೇ ತಾನೆ ಹಾಡೋದು? SPB ಸರ್ ತಾನೆ? ಆಮ್ ಐ ಕನ್ಫ್ಯೂಸ್? ಐ ಥಿಂಕ್ ಸೊ. ಸೊ ಈ ರೀತಿ ಅನೇಕ ಹಾಡುಗಳು, ಅನೇಕ ಮಾರ್ಗಗಳು ದೀಸ್ ಗೈಸ್ ಹ್ಯಾವ್ ಗಿವನ್ ಅಸ್. ಸೊ ಗೋಯಿಂಗ್ ಬ್ಯಾಕ್ ಟು ಯುವರ್ ಕ್ವಶನ್, ಐ ವಿಲ್ ಸೇ ದೀಸ್ ತ್ರೀ ಆರ್ ದ ಪಿಲ್ಲರ್ಸ್ ಅಂತ ಹೇಳ್ಬೋದು. ದಟ್ ಐ ಆಮ್ ಸೋ ಫಾರ್ಚುನೇಟ್ ದಟ್ ಐ ಹ್ಯಾವ್ ವರ್ಕ್ಡ್. ಆ್ಯಂಡ್ ಹೊಸಬ್ರಲ್ಲೇ ನಿಮ್ಮ ಫೇವ್ರೆಟ್ ಇಬ್ಬರನ್ನ ಪಿಕ್ ಮಾಡಬಹುದು? ಅಜನೀಶ್ ಐ ಆಮ್ ವೆರಿ ಫಾಂಡ್ ಆಫ್. ಅಜನೀಶ್ ಬಿಕಾಸ್ ಹಿ ಈಸ್ ಟೂ ಇನ್ವಾಲ್ವ್ಡ್ ಇನ್ ವಾಟ್ ಹಿ ಡಸ್. ಚರಣ್ ರಾಜ್ ಅವ್ರ ಜೊತೆ ನಾನು ಜಾಸ್ತಿ ಕೆಲಸ ಮಾಡಿಲ್ಲ, ಐ ಹಾರ್ಡ್ಲಿ ಡನ್, ಬಟ್ ಸಂಬಡಿ ಐ ರೆಸ್ಪೆಕ್ಟ್ ವಾಟ್ ಹಿ ಡಸ್. ಬ್ರಿಲಿಯಂಟ್ ಮ್ಯೂಸಿಕ್. ಐ ಲುಕ್ ಫಾರ್ವರ್ಡ್ ಟು ವರ್ಕಿಂಗ್ ವಿತ್ ಹಿಮ್ ಬಿಕಾಸ್ I've hardly done any work, but he's somebody who's so involved and coming up with new stuff. And Ajanish has given me so many tracks. So I'm grateful to him. And I always enjoyed working with him because
he's got a very unique style. ಖಂಡಿತ. And all the other contemporaries also. ಬಟ್ ಬ್ರಿಲಿಯಂಟ್. ಸರ್, ಔಟ್ ಆಫ್ ಪ್ಯೂರ್ ಕ್ಯೂರಿಯಾಸಿಟಿ ನಾನು ಈ ವ್ಯಕ್ತಿಗಳ ಹೆಸರು ಹೇಳ್ತಾ ಹೋಗ್ತೀನಿ. ಅವ್ರ ಜೊತೆ ತುಂಬ ಮೆಮೊರಬಲ್ ಕಾನ್ವರ್ಸೇಷನ್ ನಿಮ್ಮ ಲೈಫಲ್ಲಿ ಆದಂಥದ್ದು, ಒಂದು ಕಾನ್ವರ್ಸೇಷನ್, ಒಂದು ಲೈನ್ ಆಗಿರ್ಬೋದು, ಒಂದು ಎರಡು ಲೈನ್ ಆಗಿರ್ಬೋದು, ನಿಮಗೆ ಏನು ಜ್ಞಾಪಕ ಬರುತ್ತೆ ಅಂತ. ಫಸ್ಟ್ ಒನ್, ಇಳೆಯರಾಜ ಸರ್. ಅವರು ನನಗೆ ಈ ತಮಿಳಲ್ಲಿ ಒಂದು ಹಾಡಿದೆ, ಮನ್ರಂ ಬಂದ ತೆನ್ರಲ್ಲಿ ನೆಂಜಮಿಲ್ಲಯೋ, ಅದರ ಹಿಂದಿ ವರ್ಷನ್ನು ಚೀನಿಕಮ್ ಹೇ ಚೀನಿಕಮ್ ಹಾಡಕ್ಕೆ ನನ್ನನ್ನು ಕರೆದಿದ್ರು. ಅದನ್ನು ನಾನು ಹಾಡಿದೆ. ಅದು ಇಟ್ ಗಾಟ್ ರಿಲೀಸ್ ಆ್ಯಂಡ್ ಇಟ್ ಗೇವ್ ಮಿ ಅ ಲಾಟ್ ಆಫ್ ಗುಡ್ ಹೆಸರು ಬಂತು. ಬಟ್ ಹಾಡನ್ನು ಹಾಡಕ್ಕೆ ಹೋದಾಗ ಅವ್ರು ಈ ಹಾಡನ್ನು ಪ್ಲೇ ಮಾಡಿದ್ರು. ಈ ಹಾಡನ್ನು ನೀನು ಹಾಡಬೇಕು ಅಂತ. ನಾನು ಅಂದೆ, ಸಾರ್ ನನಗೆ ಈ ಹಾಡು ಗೊತ್ತು ಸಾರ್, ನಾನು ಆರಾಮಾಗಿ ಹಾಡ್ಬಿಡ್ತೀನಿ. ಹಾಡು ಗೊತ್ತು ಅನ್ನೋಂಗೆ ಹಾಡಬೇಡ, ಇವತ್ತೇ ಕಲ್ತಂಗೆ ಹಾಡು ಅಂದರು. ಸೊ ವಾಟ್ ಹಿ ಮೀನ್ಸ್ ಇಸ್, ವೆನ್ ಯು ಡೂ ಎನಿಥಿಂಗ್ ಯು ಹ್ಯಾವ್ ಟು ಹ್ಯಾವ್ ಅ ಫ್ರೆಶ್ ಅಪ್ರೋಚ್ ಟು ಇಟ್. Right. Even you would have done 100 shows. Every morning you do the same show. But today, when you do that show, you have to have that freshness. So when I sing, Bombe helutaite, matte helu, ಸಾವಿರ ಸತಿ ಹಾಡಿದ್ದೀನಿ, ನೀನೆ ರಾಜಕುಮಾರ ಅಂದರೆ, it will never touch you. ಹೌದು. But if I sing, ಈಗೊಂದು ಹೊಸ ಹಾಡು ಕಲ್ತೀನಿ, ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಪ್ರತಿನಿತ್ಯ ಅದೇ ಅನ್ನ ಸಾರು ತಿಂತೀವಿ, ಆದರೆ ಅಮ್ಮ ಪ್ರತಿನಿತ್ಯ ಬಡಿಸ್ಬೇಕಾದ್ರೆ ಒಂದು ಹೊಸ ಪ್ರೀತಿಲಿ ಬಡಿಸ್ತಾಳೆ. ಮೊನ್ನೆ ತಿಂದಿದ್ದು ಅನ್ನ ಸಾರು ಅಂತ ಬಡಿಸಲ್ಲ, ತಗೊಳ್ಳೋ ಇನ್ನೊಂದು ಸ್ವಲ್ಪ ಅನ್ನ, ಇನ್ನೊಂದು ಸ್ವಲ್ಪ ಸಾರು ಹಾಕ್ಲೇನೋ. ಶಿ ಈಸ್ ಸರ್ವಿಂಗ್ ದ ಸೇಮ್ ಐಟಮ್ ವಿತ್ ಲವ್. ಬ್ಯೂಟಿಫುಲ್. And that freshness comes only when you serve it with love. So anything you do, like today you're doing this interview, we would have done this interview, you would have done 100 artists, thousands of them. Vijay Prakash is no big deal for you. You would have done so many artists. But you are giving me that feeling that Vijay Prakash is an artist that I really love. And definitely, that translates into something else. And I want to do my best. So it is about serving what you have to people with freshness. And freshness is something blossoming then. ಖಂಡಿತ. ಸಮಥಿಂಗ್ ಬ್ಲಾಸಿಂಗ್. ಆ ಹೂ ಅಲ್ಲಿ ಅರಳಬೇಕು. ಅರಳಿದಾಗ ಅದರ ಸುಗಂಧ, ಅದರ ಸುವಾಸನೆ ನಿಮಗೆ ತಗಲತ್ತೆ. ಇದು ರಾಜಾ ಸರ್ ಹೇಳಿದಂಥ ಒಂದು ಬ್ಯೂಟಿಫುಲ್ ಲೈನ್. ಡೋಂಟ್ ಸಿಂಗ್ ಆಸ್ ಇಫ್ ಯು ನೋ ಇಟ್, ಸಿಂಗ್ ಆಸ್ ಇಫ್ ಯು ಜಸ್ಟ್ ಲರ್ನ್ಟ್ ಇಟ್. ಲೆಟ್ ದೇರ್ ಬಿ ಫ್ರೆಶ್ನೆಸ್. ಆ್ಯಂಡ್ ಎಲ್ಲೋ ಒಂದು ಕಡೆ ಆ ಫ್ರೆಶ್ನೆಸ್ ಕೂಡ ಆ್ಯಡ್ ಮಾಡಿದ್ರಿ. ಅಮಿತಾಬ್ ಬಚ್ಚನ್ ಅವರು ಅದರಲ್ಲಿ ಇದ್ರು. ಮ್ಯಾಸಿವ್. ಸೆಕೆಂಡು SPB ಸರ್. SPB ಸರ್ ಜೊತೆ SPB ಸರು ನನಗೆ ಒಂದು ಐ ಹ್ಯಾವ್ ಅನ್ ಆಡಿಯೋ ನೋಟ್, ಬಟ್ ಇಟ್ಸ್ ವೆರಿ ಪರ್ಸ್ನಲ್. ಅವರು, ನಾನು ಕಾಡು ಮಲ್ಲಿಗೆ ಒಂದು ಕಾಡಿನಲ್ಲಿ ನರಳುತ್ತಿದೆ ಅಂತ ಒಂದು ಭಾವಿತೆ ಹಾಡಿದ್ದೆ. ಅದು ಮಾಧ್ಯಮದಲ್ಲಿ ಬಂದಿತ್ತು, ಜಿ ಸಾರಿಗಮಪಲ್ಲಿ. ಓಕೆ. ಆ ಮಾಧ್ಯಮದಲ್ಲಿ ಬಂದಾಗ ಅದನ್ನು ಅವರು ನೋಡಿ ಆನ್ಲೈನು ಎಲ್ಲ ಸಿಂಗರ್ಸ್ ಗ್ರೂಪ್ಗೆ ಹಾಕಿದ್ರು. ಎಲ್ಲ ಸಿಂಗರ್ಸ್ ಗ್ರೂಪ್ಗೆ ಹಾಕ್ಬಿಟ್ಟು ನೋಡಿ ಬೇರೆ ಬೇರೆ ಚಾನಲ್ಸ್ ಅವ್ರಿಗೆ ಹೇಳಿದ್ರು, ನಾವ್ಯಾಕೆ ಈ ರೀತಿ ಮಾಡೋಕ್ಕಾಗಲ್ಲ, ನೋಡಿ ನಮ್ಮ ಹುಡುಗ ಎಷ್ಟು ಚೆನ್ನಾಗಿ ಮಾಡಿದ್ದಾನೆ ಅಂತ. ನಾನು ಬೆಳಗ್ಗೆ ನಿದ್ರೆಯಿಂದ ಎದ್ರೆ ಗ್ರೂಪಲ್ಲಿ ಹೀಸ್ ಪರ್ಸ್ನಲಿ ಸೆಂಟ್ ದಿಸ್ ವಿಡಿಯೋ ಆ್ಯಂಡ್ ಹೀಸ್ ಆಸ್ಕ್ಡ್ ಅದರ್ಸ್ ಟು ಡೂ ಸಮಥಿಂಗ್ ಲೈಕ್ ದಿಸ್. ಸೊ ದೆನ್ ಐ ಸೆಂಟ್ ಹಿಮ್ ಅ ಮೆಸೇಜ್, ಸರ್, ಐ ಕಾಂಟ್ ಬಿಲೀವ್ ಯು ಹ್ಯಾವ್ ಅಕ್ನಾಲೆಜ್ಡ್ ಆ್ಯಂಡ್ ಎಂಡಾರ್ಸ್ಡ್ ಸಮಥಿಂಗ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಇಟ್ಸ್ ನನಗೊಂದು ಸ್ಫೂರ್ತಿ ಅಂತ ಹೇಳಿದ್ರೆ ಅವ್ರು ನನಗೊಂದು ಮೆಸೇಜ್ ಕಳಿಸೋರು, ನೀನು ಮಾಡಿರೋ ವಿಷಯ ನನಗೆ ಸ್ಫೂರ್ತಿ ಅಯ್ಯ ಅಂತ. ಅಂದರೆ ಹೀ ಈಸ್ ಪಿತಾಮಹ, ಬಟ್ he doesn't hesitate to encourage a new talent, a budding artist, another artist. ಸೊ ಅವರು ನನಗೊಂದು ಮೆಸೇಜ್ ಕಳಿಸಿದ್ರು. ಈ ನಡುವೆ ಎಲ್ಲರೂ $1 million ಹಿಟ್ ಬಂತ, $2 million ಹಿಟ್ ಬಂತ ಅಂತ ಓಡೋ ಸಮಯದಲ್ಲಿ ನಾವು ಮಾಡೋ ಕೆಲಸದಲ್ಲಿ ವಿಷಯ ಇದೆಯಾ, ಅದರಲ್ಲಿ ಒಂದು ಸಂಸ್ಕಾರ ಇದೆಯಾ, ನಮ್ಮ ಮಣ್ಣಿನ ಸೊಗಡಿದೆಯಾ ಅಂತ ನೀನು ಏನು ಮಾಡ್ತಾ ಇದೆಯಾ, ಅದನ್ನು ನಾನು ನಿಜಕ್ಕೂ ಗುರುತಿಸ್ತೀನಿ, ಪ್ರಶಂಸೆ ಮಾಡ್ತೀನಿ ಅಂತ ಒಂದು ಆಡಿಯೋ ಮೆಸೇಜ್ ಕಳಿಸಿದೆ. ಅದನ್ನು ನಾನು ಎಲ್ಲ ಡಿವೈಸಲ್ಲೂ ಸೇವ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ.
ಬಟ್ ಐ ಹವ್ ನೆವರ್ ಶೇರ್ಡ್ ಇಟ್ ಬಿಕಾಸ್ ಇಟ್ಸ್ ಎ ವೆರಿ ಪರ್ಸನಲ್ ಸ್ಪೇಸ್. ಅಫ್ಕೋರ್ಸ್. ಬಟ್ ಅದರ ಜಿಸ್ಟ್ ಹೇಳ್ತಾ ಇದ್ದೀನಿ, ಅವ್ರು ಹೇಳಿದಂತಹ ವಿಷಯವನ್ನು ನಿಮ್ಗೆ ಹೇಳ್ತಾ ಇದ್ದೀನಿ. ಬ್ಯೂಟಿಫುಲ್ ಆ್ಯಂಡ್ ಇಳೆಯರಾಜ ಸರ್ ಆಯಿತು, ಎಸ್ ಪಿ ಬಿ ಸರ್ ಆಯಿತು, ನೆಕ್ಸ್ಟ್ ಅಫ್ಕೋರ್ಸ್ ನಮ್ಮ AR ರೆಹಮಾನ್ ಸರ್. AR ರೆಹಮಾನ್ ಅವರು ಒಂದು ವರ್ಲ್ಡ್ ಟೂರ್ ಮಾಡ್ತಾ ಇದ್ವಿ 2010 AR ರೆಹಮಾನ್ ಅವ್ರ ಜೊತೆ. ಆ ವರ್ಲ್ಡ್ ಟೂರಲ್ಲಿ ಎಲ್ಲ ಅಮೆರಿಕನ್ ಕ್ರೂ ಒಂದು 4-5 ಜನ ಮಾತ್ರ ನಾವಿದ್ವಿ. ಆ ಶೋಗೆ ನಾವೊಂದು 3 ತಿಂಗಳು ಅಮೆರಿಕಲ್ಲೇ ವಾಸ ಮಾಡಿ ರಿಹರ್ಸಲ್ಸ್ ಎಲ್ಲ ಮಾಡಿದ್ವಿ. ದೆನ್ ವಿ ಟ್ರಾವೆಲ್ಡ್ ಆಲ್ ಓವರ್ ದ ವರ್ಲ್ಡ್. ಅದ್ರಲ್ಲಿ ಏನಾಯಿತು, 1.5 ಗಂಟೆ, ಅದು 2 hours ಕಾನ್ಸರ್ಟ್. ತೆಲುಗು ಸಾಂಗ್ ಕಮ್ಸ್ ಆಫ್ಟರ್ 1 hour 10 minutes. ಓಕೆ. So I was the first one to sing a Telugu song in that show. ಓ ಚಲಿಯಾ ನಾ ಪ್ರಿಯ ಸಖಿಯಾ ಚೇಜಾರೆನು ನಾ ಮನಸೆ ಅಂತ. ಸೊ ನಮ್ಮ ಫಸ್ಟ್ ಶೋ ನ್ಯೂಯಾರ್ಕಲ್ಲಿತ್ತು, ಫಸ್ಟ್ ಶೋ. ಆ್ಯಂಡ್ ಅಲ್ಲಿ ತೆಲುಗು ಪಾಪ್ಯುಲೇಷನು, ನಾನು ತೆಲುಗು ಹಾಡಿದ್ರೆ ಏನು 5 ನಿಮಿಷ ನಾನ್ ಸ್ಟಾಪ್ ಕ್ಲಾಪ್ಸು. ಅದಾದಮೇಲೆ ನೆಕ್ಸ್ಟ್ ಶೋ ನ್ಯೂ ಜರ್ಸಿ, ನಾನ್ ಸ್ಟಾಪ್ ಕ್ಲಾಪ್ಸು. ಹಿಂಗೆ ನಾವು ವಿ ವರ್ ಗೋಯಿಂಗ್ ಟು ಪಾಪ್ಯುಲೇಷನ್ ವೇರ್ ದೇವ್ ಲಾಟ್ ಆಫ್ ತೆಲುಗು ಆ್ಯಂಡ್ ದೆನ್ ಐ ವಾಸ್ ಗೆಟಿಂಗ್ ಆಲ್ ದಿಸ್ ಅಪ್ಲಾಸ್. American crew thought I am like some star because at the moment I sing, people are going crazy. ಟೊರಾಂಟೋಗೆ ಹೋದ್ವಿ. ಟೊರಾಂಟೋಗೆ ಹೋಗಿ ನನಗೀಗ ಬೈ ನಾವು ನನಗೊಂದು ಈಗೋ, ನನಗೊಂದು ಸೊ 5 ನಿಮಿಷ ಚಪ್ಪಾಳೆ ಹೊಡಿತಾರಲ್ಲ ಮಾಡಿ ನಾನೇ ಶುರು ಮಾಡಿ ಬಿಟ್ಬಿಡುವೆ. ಓ ಚಲಿಯಾ ಅಂತ ಚಪ್ಪಾಳೆ ಹೊಡೀರಿ ಅಂತ. ಟೊರಾಂಟೋಗೆ ಹೋದ್ವಿ. ನಾನು ಅದೇ ಒಂದು ಅದೇ ಒಂದು ಅಹಂಕಾರ ಅಲ್ಲ, ಒಂದು ರೀತಿ ನನಗೆ ಆಡ್ತೀನಿ, ಎಲ್ಲರೂ ಆರಾಮಾಗಿರಪ್ಪ ಚಪ್ಪಾಳೆ ಹೊಡಿತಾರೆ. ಓ ಚಲಿಯಾ ಅಂದ್ಬಿಟ್ಟು ಹಾಡಿದೆ. ಒಂದು ಚಪ್ಪಾಳೆ ಇಲ್ಲ ಸಾರ್. ಯಾವುದೋ ಮೂಲೆಯಲ್ಲಿ ಅಲ್ಲೆಲ್ಲ ಪಂಜಾಬಿಗಳು, ಹೌದು, ಟೊರಾಂಟೋ ಅಲ್ವಾ, ಎಲ್ಲ ಪಂಜಾಬಿ ಬಂದಿದ್ದಾರೆ. ಒಂದೇ ಒಂದು ತೆಲುಗು ಫ್ಯಾಮಿಲಿ ಎಲ್ಲೋ ಬಾಲ್ಕನಿಯಲ್ಲಿ ಮೂಲೆಯಲ್ಲಿ ಓ ಚಲಿ ಅಂದ್ರೆ ಅವರು. ಈಗ ನನಗೆ ಒಂದು ಶಾಕು. AR ರೆಹಮಾನ್ ಅವ್ರಿಗೆ he saw that situation is so funny. He's quietly, walked to me and then he turned so that the cameras are not seen. He looked at me, did this. I couldn't control. ನಾನು ನಕ್ಬಿಟ್ಟು ಸ್ಟೇಜ್ ಹಿಂದೆ ಹೋದೆ. And he said a beautiful thing. He said, Vijay, this is life. When you're thinking, everything is going the way you want. ಎಲ್ಲ ನಾನು ಅನ್ಕೊಂಡಂಗೆ ಜೀವನದಲ್ಲಿ ನಡೀತಾ ಇದೆ ಅನ್ನೋ ಒಂದು ಮನಸ್ಥಿತಿಲಿ ಇರ್ತೀವಿ. ಸಡನ್ ಆಗಿ ಯು ವಿಲ್ ರಿಯಲೈಸ್ ನಥಿಂಗ್ ಈಸ್ ಗೋಯಿಂಗ್ ದ ವೇ ಯು ವಾಂಟ್. ಎವ್ರಿಥಿಂಗ್ ಇಸ್ ಡಾರ್ಕ್, ಎವ್ರಿಥಿಂಗ್ ಇಸ್ ಬ್ಲ್ಯಾಂಕ್. ಆ್ಯಂಡ್ ಹೌ ಯು ಬಿಹೇವ್ ಅಟ್ ದಟ್ ಪಾಯಿಂಟ್ ಶೋಸ್ ಯುವರ್ ಕೋರ್ ಕ್ಯಾರೆಕ್ಟರ್. ನೀನು ಅನ್ಕೊಂಡಂಗೆ ಜೀವನ ನಡೀತಿದ್ದಾಗ ನೀನು ಹೇಗೆ ವರ್ತಿಸ್ತೀಯಾ ಅನ್ನೋದು ನಿನ್ನ ಕೋರ್ ಕ್ಯಾರೆಕ್ಟರ್, ನಿನ್ನೊಳಗಿರೋ ಮನುಷ್ಯ ಯಾರು ಅಂತ ಗೊತ್ತಾಗತ್ತೆ ಅಂತ ಹೇಳಿದ್ರು. ದಟ್ ಈಸ್ ಸಮಥಿಂಗ್ ಐ ಕ್ಯಾರಿ ವಿತ್ ಮೀ. ಬಿಕಾಸ್ ಪ್ರತಿ ಹಾಡು ನಾವು ಹಾಡೋದು ಹಿಟ್ಟಾಗಲ್ಲ. ನಾವು ಮಾಡ್ದಂಗೆ, ನಾವು ಅನ್ಕೊಂಡಂಗೆ ಜೀವನ ನಡೆಯಲ್ಲ. ಜೀವನಕ್ಕೆ ತನ್ನದೇ ತಿರುವುಗಳಿರುತ್ತೆ. ಜೀವನ ಲೈಫ್ ಹ್ಯಾಸ್ ಇಟ್ಸ್ ಓನ್ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಆ್ಯಂಡ್ ಸಮ್ಟೈಮ್ಸ್ ಇಟ್ಸ್ ಅಪ್ ದ ಹಿಲ್, ಸಮ್ಟೈಮ್ಸ್ ಡೌನ್ ದ ಹಿಲ್, ಸಮ್ಟೈಮ್ಸ್ ಇಟ್ಸ್ ಅ ಫ್ಲಾಟ್ lovely road, sometimes it's full of rewards, sometimes it's just nobody even cares. Every day is different. Right. Sometimes you go to the airport, people are loving to take selfies with you. Sometimes you're just ignored. But the day is designed like that for you. Accept it. Accept life the way it is designed for you. Every day is different. ಇವತ್ತು ನಾನು ರೇಡಿಯೋ ಮಿರ್ಚಿ ಸ್ಟುಡಿಯೋಲಿ ಇದ್ದೀನಿ. ಎಷ್ಟೋ ಮಂದಿ ನನಗೆ ಪ್ರೀತಿ ಕೊಡ್ತಾ ಇದ್ದಾರೆ. ಈ ಪ್ರೀತಿ ಶಾಶ್ವತವೂ ಅಲ್ಲ, ಹಂಗಂತ ಈ ಪ್ರೀತಿ ಶಾಶ್ವತ ಮಾಯನೂ ಆಗಲ್ಲ. ಸಮ್ ಡೇಸ್ ಇಟ್ಸ್ ದೇ, ಸಮ್ ಡೇಸ್ ಇಟ್ಸ್ ನಾಟ್ ದೇ. ಸಮ್ ಸಾಂಗ್ಸ್ ಆರ್ ಹಿಟ್, ಸಮ್ ಸಾಂಗ್ಸ್ ಆರ್ ಫ್ಲಾಪ್. ಬಟ್ ಲೈಫ್ ಈಸ್ ಲೈಕ್ ಅಂತ AR ನನಗೊಂದು ಬ್ಯೂಟಿಫುಲ್ ಮೆಸೇಜ್ ಕೊಟ್ಟರು. ಆ್ಯಂಡ್ ಐ ಥಿಂಕ್ ಐ ಲಿವ್ ದಟ್ ಲೈಫ್. ನೋ ಬ್ಯಾಗೇಜ್, ಎಂಜಾಯ್ ವೆನ್ ದೇರ್ ಇಸ್ ಸಕ್ಸಸ್ and just relax when there is no success. But next time Toronto hodaga Hindi so this is a life lesson that I got from beautiful. I think Rahman sir avara parama bhakta namma industry nalle Janya sir. Haudu. So our Arjun is a friend beyond music, a friend beyond industry, friend beyond we share a very different rapport. ಕೆಲಸಕ್ಕೂ ನಮಗೂ ಆ್ಯಕ್ಚುಲಿ ಸಂಬಂಧವೇ ಇಲ್ಲ. ನಿಜಕ್ಕೂ ಐ ಥಿಂಕ್ ವಿ ಹವ್ ಗಾನ್ ಬಿಯಾಂಡ್ ವರ್ಕ್ ಆ್ಯಂಡ್ ವಿ ಶೇರ್ ಅ ಲಾಟ್ ಆಫ್ ಗುಡ್ ಥಿಂಗ್ಸ್. ದೆರ್ ಇಸ್ ಗುಡ್ ವೈಬ್. ಸಂಬಡಿ ದಟ್ ಐ ಶೇರ್ ವಾಟ್ಸ್ಆ್ಯಪ್ ಮೆಸೇಜಸ್ ಎವ್ರಿ ಡೇ. ಸಂಬಡಿ ದಟ್ ಐ ಪ್ರಾಬ್ಲಿ ಸಿಂಗ್ ಒನ್ಸ್ ಇನ್ 6 months. 6 ತಿಂಗಳಿಗೊಮ್ಮೆ ಹಾಡ್ಬೋದು, ಆದರೆ ವಾಟ್ಸ್ಆ್ಯಪ್ ಮೆಸೇಜ್ ಪ್ರತಿನಿತ್ಯ ವಿ ಶೇರ್. 6 ತಿಂಗಳಿಗೊಮ್ಮೆ ಹಿ ಮೇ ಕಾಲ್ ಮೀ, 6 ತಿಂಗಳಿಗೊಮ್ಮೆ ಐ ಮೇ ಗೋ ಅಂಡ್ ಸಿಂಗ್ ಫಾರ್ ಹಿಮ್. ಬಟ್ ವಿ ಗೋ ಬಿಯಾಂಡ್ ದಟ್.
ಸೂಪರ್. ತುಂಬ ಖುಷಿ ಆಯ್ತು ಇದು ಕೇಳಿಸ್ಕೊಂಡು. ಸರ್, ಬಿಫೋರ್ ಐ ಲೆಟ್ ಯು ಗೋ, ಸಿಕ್ಕಾಬಡೆ ಹೆವಿ, ತುಂಬ ಕಲಿಯೋದು, ತುಂಬ ಡೀಪ್ ಕಾನ್ವರ್ಸೇಷನ್ಗಳ ನಂತರ ಕೆಲವೊಂದು Q&A ಪ್ರಶ್ನೆಗಳು. ಆ್ಯಕ್ಚುಲಿ ಇದು ನಮ್ಮ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಲೈವ್ ಆಡಿಯನ್ಸ್ಗೆ ಕೇಳಿದ್ವಿ, ಪ್ರಶ್ನೆಗಳನ್ನ ಕಳಿಸಿ. ಆ ಪ್ರಶ್ನೆಗಳನ್ನ ಓದ್ತಾ ಹೋಗ್ತೀನಿ. ಪ್ರಾಬಬ್ಲಿ ಯು ಕ್ಯಾನ್ ಲುಕ್ ಅಟ್ ದ ಕ್ಯಾಮ್ರಾ ಆ್ಯಂಡ್ ಆನ್ಸರ್. ಓಕೆ. ಕಾನ್ಸರ್ಟ್ಗಿಂತ ಮುಂಚೆ ಯಾವುದಾದ್ರೂ ಸ್ಪೆಷಲ್ ರಿಚುವಲ್ ಅಥವಾ ರುಟೀನ್ನ ಫಾಲೋ ಮಾಡ್ತೀರಾ ಅಂತ ಶ್ವೇತಾ ಅವ್ರು ಕೇಳಿದ್ದಾರೆ. ಅಲ್ಲ, ಇದು ಇಟ್ಸ್ ಬೀನ್ ಚೇಂಜಿಂಗ್. ಶ್ವೇತಾ ಅವರೇ ನಮಸ್ಕಾರ. ಇಫ್ ಯು ವಾಚಿಂಗ್ ದಿಸ್, ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್. ನಿಮ್ಗೊಂದು ಪ್ರಶ್ನೆ ಇದೆ. ಕಾನ್ಸರ್ಟ್ಗೆ ಮುಂಚೆ ರಿಚುವಲ್ ಅಂತ ಏನಿಲ್ಲ, ಆ್ಯಂಡ್ ಎವ್ರಿಥಿಂಗ್ ಕೀಪ್ಸ್ ಚೇಂಜಿಂಗ್, ಮೈಂಡ್, your approach. Prayer is, of course, I always pray. ಗಣೇಶನಿಗೆ ಒಂದು ಪ್ರಾರ್ಥನೆ ಮಾಡೋದಂತೂ ಮಾಡೇ ಮಾಡ್ತೀನಿ. ಯಾಕೆಂದರೆ ಯಾವ ವಿಘ್ನಗಳು ಬರದ ಹಾಗೆ ನೋಡ್ಕೊಪ್ಪ ಅಂತ. ಬಟ್ ಎವ್ರಿ ಶೋ ಇಸ್ ಅ ಹಿಟ್ ಅನ್ನೋದನ್ನು ಐ ನೆವರ್ ಪ್ರೇ ಮಳೆ ಬರಬಾರ್ದು, ಇವತ್ತು ನನ್ನ ಪ್ರೋಗ್ರಾಮ್ ಇದೆ, ಹಿಂಗಾಗಬೇಕು, ಐ ನೆವರ್ ಪ್ರೇ. ಇವತ್ತಿನವರೆಗೂ ನಾನು ಮಳೆ ಬರಬಾರ್ದು ಪ್ರೇ ಮಾಡಿಲ್ಲ. ಯಾಕೆಂದರೆ ಮಳೆ ಇಸ್ ಬಿಯಾಂಡ್ ಅ ಕಾನ್ಸರ್ಟ್. ಯಾಕೆ ನೀರನ್ನು, ಸೊ ನನ್ನ ಪ್ರೇಯರ್ ಇಸ್ ಓನ್ಲಿ ಲಿಮಿಟೆಡ್ ಟು ಯಾವ ಆಬ್ಸ್ಟಿಕಲ್ಸ್ ಇಲ್ಲದೆ ಯಾರಿಗೂ ಏನೂ ಆಗಬಾರ್ದು ಅಂತ. ಬಟ್ ಐ ನೆವರ್ ಪ್ರೇ ನನ್ನ ಶೋ ಇವತ್ತು ಹಿಟ್ ಆಗ್ಬಿಡ್ಬೇಕು, ಫ್ಲಾಪ್ ಆಗ್ಬಿಡ್ಬೇಕು ಅಂತ. ಅದೊಂದು ರಿಚುವಲ್ ಇದೆ. ಬಟ್ ವಾರ್ಮ್ ಅಪ್, ಮ್ಯೂಸಿಕಲಿ ಐ ಡೂ ವಾರ್ಮ್ ಅಪ್, ಲೈಕ್ ಲಿಪ್ ರೋಲ್ ಅಂತ ಹೇಳ್ತೀವಿ. ಈವನ್ RJ ಶುಡ್ ಡೂ, ಐ ಆಮ್ ಶೋರ್ ಯು ಆಲ್ ಡೂ. It's like champagne for your muscles. So lip roll is very important, and little nasal ಇದೆಲ್ಲ ಮಾಡೋದು, and ಈ ಇದೆಲ್ಲ ಸ್ವರಗಳನ್ನ ಸ್ವಲ್ಪ ವಾರ್ಮ್ ಅಪ್ ಮಾಡೋದು. So RJs, you all do lip roll? You all do ಅಲ್ಲ? It's very important. ಮಾಡಿ ಒಂದ್ಸತಿ 1 2 3. That was so much fun. ಬ್ಯೂಟಿಫುಲ್. ಸರ್, ನೆಕ್ಸ್ಟ್ ಪ್ರಶ್ನೆ ವಿದ್ಯಾ ಅವ್ರ ಕಡೆಯಿಂದ. ನೀವು ಸಿಕ್ಕಾಬಡೆ ಟೋರ್ಸ್ ಅನ್ನೋದು ಮಾಡ್ತಾ ಇರ್ತೀರಾ, ಬಟ್ ಯಾವ್ದಾದ್ರು ಒಂದು ಡಿಶ್, ಒನ್ ಫುಡ್ ದಟ್ ಮೇಕ್ಸ್ ಯು ಫೀಲ್ ಲೈಕ್ ಹೋಮ್, ಅಲ್ಲಾಗ್ರು ಮನೆ ಜ್ಞಾಪಕ ಬಂತು ಇದು ಅಂತ? ಉಪ್ಪಿಟ್ಟು. ಒಂದ್ಸಗೆ ಉಪ್ಪಿಟ್ಟು. ದಟ್ ಇಸ್ ಉಪ್ಪಿಟ್ಟು. ನಾನು ಕರ್ಡ್ ರೈಸ್ ಬಗ್ಗೆನೂ ಒಂದ್ಸತಿ ಒಂದು ಇದನ್ನ ನೋಡಿದ್ದೆ, ಟಿ ಶರ್ಟ್ ಯಾವನು ನ್ಯೂಯಾರ್ಕಲ್ಲಿ ಹಾಕೊಂಡು ಹೋಗ್ತಾ ಇದ್ದ, ಐ ಆಮ್ ನಾಟ್ ಕರ್ಡ್ ರೈಸ್ ಟು ಮೇಕ್ ಎವ್ರಿಬಡಿ ಹ್ಯಾಪಿ ಅಂತ. ಸೊ ಕರ್ಡ್ ರೈಸ್ ಆಲ್ಸೋ ಮೇಕ್ಸ್ ಮೀ ಹ್ಯಾಪಿ, ಬಟ್ ಉಪ್ಪಿಟ್ಟು gives me that enthusiasm in life. ಮೊಸರನ್ನ ತಿಂದ್ರೆ ಮಲಗಬೇಕು ಅನ್ಸುತ್ತೆ, ಉಪ್ಪಿಟ್ಟು ತಿಂದ್ರೆ ಕೆಲಸ ಮಾಡಬೇಕು ಅನ್ಸುತ್ತೆ. ಸೂಪರ್ ಸರ್, ಡನ್. ಹಾಗಿದ್ರೆ ನೆಕ್ಸ್ಟ್ ಪ್ರಶ್ನೆ ವಿಕಾಸ್ ಅವ್ರ ಕಡೆಯಿಂದ. ಒಂದು ಕನ್ನಡ ಸಾಂಗ್ ಎಲ್ಲರೂ ರಿಕ್ವೆಸ್ಟ್ ಮಾಡುವಂಥದ್ದು, ಒಂದು ಕನ್ನಡ ಹಾಡು ಕಾನ್ಸರ್ಟ್ಗಳಲ್ಲಿ. ವಿಕಾಸ್ ನಮಸ್ಕಾರ. ಒಂದು ಹಾಡು ದಟ್ ಐ ಆಲ್ವೇಸ್ ಸಿಂಗ್ ಇಸ್ ಬೊಂಬೆ ಹೇಳುತ್ತೈತೆ, ಆ್ಯಂಡ್ ದಟ್ ಸಾಂಗ್ ಕಮ್ಸ್ ಬ್ಯಾಕ್ ಟು ಮೀ ಅಟ್ ಲೀಸ್ಟ್ 2 or 3 times ಆಸ್ ಅ ರಿಕ್ವೆಸ್ಟ್. ಜನರಿಗೆ ಒಂದು ಬಾರಿ ಆ ಹಾಡನ್ನು ಕೇಳಿದ್ರೆ ಸಾಲದು, ಆ ಹಾಡನ್ನು ಮತ್ತೆ ಮತ್ತೆ ಕೇಳಬೇಕು ಅನ್ಸುತ್ತೆ. ಬಿಕಾಸ್ ದೇ ಲಿವ್ ಅಪ್ಪು ಸರ್ ಥ್ರೂ ದಟ್ ಸಾಂಗ್, ದೇ ಲಿವ್ ಪುನೀತ್ ಸರ್ ಥ್ರೂ ದಟ್ ಸಾಂಗ್. ಹಾಗಾಗಿ ಬೊಂಬೆ ಹೇಳುತ್ತೈತೆ ಇಸ್ ಸಮಥಿಂಗ್ ದಟ್ ಕೀಪ್ಸ್ ಕಮಿಂಗ್ ಬ್ಯಾಕ್ ಟು ಮೀ, ಆ್ಯಂಡ್ ಐ ಲವ್ ಸಿಂಗಿಂಗ್ ಇಟ್ ಆಸ್ ಮೆನಿ ಟೈಮ್ಸ್ ಆಸ್ ದೇ ವಾಂಟ್. ಬ್ಯೂಟಿಫುಲ್. ಸರ್, ನೆಕ್ಸ್ಟ್ ಪ್ರಶ್ನೆ ರಿಷಿ ಅವ್ರ ಕಡೆಯಿಂದ. 3 ಹಾಡುಗಳು ನೀವು ರೆಗ್ಯುಲರ್ ಆಗಿ ರಿಪೀಟಲ್ಲಿ ಕೇಳಿಸ್ಕೊಳ್ಳುವಂತಹ 3 ಹಾಡುಗಳು ಯಾವುದು? ನಿಜ ಹೇಳಬೇಕಂದ್ರೆ ಇದಕ್ಕೆ ಉತ್ತರ ಇಲ್ಲ. ನಾನು ಸುಳ್ಳು ಹೇಳ್ಬೋದು 3 ಹಾಡು ಅಂತ, ಬಟ್ ನಿಜ ಏನಂದರೆ ಆ್ಯಸ್ ಎ ಮ್ಯೂಸಿಷಿಯನ್ ಐ ಕೀಪ್ ಲಿಸನಿಂಗ್ ಟು ಡಿಫ್ರೆಂಟ್ ಸಾಂಗ್ಸ್. ನನಗೆ ಒಂದೊಂದು ಫೇಸ್ ಇರುತ್ತಷ್ಟೆ, ಆ ಫೇಸಲ್ಲಿ ಯಾವುದೋ ಹಾಡು ನಮ್ಮನ್ನು ಅಟ್ರ್ಯಾಕ್ಟ್ ಮಾಡುತ್ತೆ, ಆ ಹಾಡನ್ನು ಆ ಫೇಸಲ್ಲಿ ಕೇಳ್ತಾ ಇರ್ತೀವಿ. ಬಟ್ ಯಾವುದೋ ಒಂದು ಹಾಡನ್ನು ಪದೇ ಪದೇ ಹೋಗಿ ಕೇಳ್ತೀನಿ ಆ ರೀತಿ ಬಹುಶಃ ಇಲ್ವೇನೋ. ಇವತ್ತಿದು ನನ್ನ ಉತ್ತರ, ನಾಳೆ ಬೇರೆ ಉತ್ತರ ಆಗಿರಬಹುದು. ಯಾಕೆಂದರೆ ಟುಡೇಸ್ ಆನ್ಸರ್ ಇಸ್ ದಿಸ್. ಸೂಪರ್. ಓಕೆ, ಇದು ಕಸ್ತೂರಿ ಅವ್ರ ಕಡೆಯಿಂದ. ಏನಾದರೂ ಲಕ್ಕಿ ಚಾರ್ಮ್ಸ್ ಇದೆಯಾ, ಅಥವಾ ಕಾನ್ಸರ್ಟ್ಗಿಂತ ಮುಂಚೆ ಈ ಒಂದು ಸ್ಪೆಸಿಫಿಕ್ ಕಲರ್ ಬಟ್ಟೆ ಹಾಕೋಬೇಕು ಅಂತ ಆ ಥರದ್ದು ಏನಾದರೂ ಪ್ಲಾನ್ಸ್ ಇದೆಯಾ? ಇಲ್ಲ, ಆ ರೀತಿ ಏನು ಹೆಸರು? ಕಸ್ತೂರಿ ಅವರೇ, ಆ ರೀತಿ ಏನೂ ಇಲ್ಲ. ಬಟ್ ನೀವೇನಾದ್ರು ನನಗೆ ಬಟ್ಟೆ ಕಳಿಸಿದ್ರೆ ನಾನು ಅದನ್ನು ಹಾಕತ್ತೀನಿ. ಇದು ನಮ್ರತಾ ವಾಸುದೇವ್ ಅವ್ರು ಕೇಳ್ತಾ ಇರೋದು. ಅವ್ರಿಗೆ 24 ವರ್ಷ, ಶೀಸ್ 24 years, ಆ್ಯಂಡ್ ಈಗ ಮ್ಯೂಸಿಕ್ ಸ್ಟಾರ್ಟ್ ಮಾಡಬಹುದಾ, 24 years ಮ್ಯೂಸಿಕ್ ಕರಿಯರ್ ಸ್ಟಾರ್ಟ್ ಮಾಡಬಹುದಾ ಅಂತ ಕೇಳ್ತಾ ಇದ್ದಾರೆ. ಖಂಡಿತ. ಮ್ಯೂಸಿಕ್ ಈಸ್ ಅ ವೆರಿ ಬ್ಯೂಟಿಫುಲ್ ಇಮೋಷನ್ ದಟ್ ಯು ಕ್ಯಾನ್ ಅಸೋಸಿಯೇಟ್ ಅಟ್ ಎನಿ ಟೈಮ್ ಆಫ್ ಯುವರ್ ಲೈಫ್. ಯು ಕ್ಯಾನ್ ಸ್ಟಾರ್ಟ್ ಅಟ್ 80, ಯು ಕ್ಯಾನ್ ಸ್ಟಾರ್ಟ್ ಅಟ್ earlier the better. ನಾನು ಇನ್ಫ್ಯಾಕ್ಟ್ ನನ್ನ ಫ್ರೆಂಡ್ಸ್ಗೆ ಹೇಳ್ತೀನಿ, ನೀವು 2-3 ವರ್ಷ ಇದ್ದಾಗಲೇ ಸುಮ್ಮನೆ ಮ್ಯೂಸಿಕ್ ಹಾಕ್ತಾ ಇರಿ ಅಂತ. ಬಿಕಾಸ್ ಕಾನ್ಷಿಯಸ್ ಲರ್ನಿಂಗ್ ಇಸ್ ಸಮಥಿಂಗ್, ಸಬ್ಕಾನ್ಷಿಯಸ್ ಲರ್ನಿಂಗ್ ಇಸ್ ವೆರಿ ಎಫೆಕ್ಟಿವ್. ನಾವು ಸಬ್ಕಾನ್ಷಿಯಸ್ ಲೆವೆಲಲ್ಲಿ ಏನು ಕಲಿತೀವಿ, ದಟ್ ಈಸ್ ವೆರಿ ಎಫೆಕ್ಟಿವ್. ಬಟ್ ಈವನ್ ದೆನ್
after a point of time you want to learn something out of passion. Right. Music is something you can learn at any point of time. And ಇದೊಂದೇ ಗ್ಯಾರಂಟಿಡ್ ಜಾಯ್. ಗ್ಯಾರಂಟಿಡ್ ಜಾಬ್ ಇಲ್ಲದೆ ಇರ್ಬೋದು, ಆದರೆ ಗ್ಯಾರಂಟಿಡ್ ಜಾಯ್ ಇಸ್ ಮ್ಯೂಸಿಕ್. ಸೊ ಇಲ್ ಗಿವ್ ಯು ಜಾಯ್. ಸೊ ನಮ್ರತಾ ವಾಸುದೇವ್, ಪ್ಲೀಸ್ ಕಲೀರಿ. ನಿಮ್ಗೆ 24 ವರ್ಷ ಆ್ಯಂಡ್ ಯು ಆರ್ ವೆರಿ ಯಂಗ್, ಬೈ ದ ವೇ. ಆಲ್ ಆಫ್ ಅಸ್ ಆರ್ ಯಂಗ್, ಬಟ್ ಯು ಕ್ಯಾನ್ ಸ್ಟಾರ್ಟ್ ಲರ್ನಿಂಗ್. ಸೂಪರ್. ರಶ್ಮಿ ಅವ್ರು ಕೇಳ್ತಾ ಇರೋದು, ನೀವು ಹಾಡಿರೋ ಎಲ್ಲ ಹಾಡುಗಳ ಲಿರಿಕ್ಸ್ ನಿಮಗೆ ಜ್ಞಾಪಕ ಇರುತ್ತಾ, ಗೊತ್ತಿರುತ್ತಾ? ಅದೊಂದರಲ್ಲಿ ನನಗೆ ಯಾರು ಶಾಪ ಹಾಕಿದಾರೋ ನನಗೆ ಗೊತ್ತಿಲ್ಲ. ನನಗೆ ಲಿರಿಕ್ಸ್ ಜ್ಞಾಪಕ ಇರಲ್ಲ. ಇದು ಅಹಂಕಾರ ಅಂತಲ್ಲ, ನನಗೆ ಹೆಸರುಗಳಿಗೆ ಜ್ಞಾಪಕ ಇರಲ್ಲ. ಅಂದರೆ ನಾಟ್ ದಟ್ ಸಮ್ ಪೀಪಲ್ ಸೇ ಓ ಯು ಡೋಂಟ್ ಫೋಕಸ್ ದಟ್ಸ್ ವೈ ಅಂತ. ಇಟ್ಸ್ ನಾಟ್ ಅಬೌಟ್ ದ್ಯಾಟ್. ಐ ಫೋಕಸ್, ಬಟ್ ಇಟ್ ಜಸ್ಟ್ ಡಸಂಟ್ ಸ್ಟೇ. ಬಟ್ ನೀವು ನನಗೆ ಏನು ಜಿಯೋಗ್ರಫಿ ನಂದು ಭಾಳ ಚೆನ್ನಾಗಿದೆ. ಅದರ ಒಂದು ಹೊಸ ಊರಿಗೆ ಹೋದರೆ ನಾನು ಡ್ರೈವರ್ಗೆ ಹೇಳ್ತಾ ಇದ್ದೆ, ಲೆಫ್ಟ್ ತಗೊಳ್ಳಿ, ರೈಟ್ ತಗೊಳ್ಳಿ, ಹೋಟೆಲ್ ಎಲ್ಲಿದೆ ಅಂತ ಹೇಳ್ತೀನಿ. ಎಲ್ಲ ನನಗೆ ಜಿಯೋಗ್ರಫಿ ಅಂದರೆ ರಸ್ತೆಗಳು ಅದೆಲ್ಲ ಚೆನ್ನಾಗಿರುತ್ತೆ. ಈ ನನಗೆ ಲಿರಿಕ್ಸ್, ಹಾಡಿನ ಲಿರಿಕ್ಸ್, ನಾನು ಭಾಳ ಇಷ್ಟಪಟ್ಟ ಲಿರಿಕ್ಸ್ಗಳು ನನಗಿರಲ್ಲ. ಬಟ್ ಬೈ ಹಾರ್ಟ್ ಮಾಡಿದ್ರೆ ಇಟ್ ಸ್ಟೇಸ್. ಸೊ ಎಷ್ಟೋ ಸತಿ ಕಾರ್ಯಕ್ರಮಗಳಲ್ಲಿ ಮಧ್ಯದಲ್ಲಿ ಸ್ವಾಹ ಸ್ವಾಹ ಆಗಿರುತ್ತೆ, ಬಟ್ ಕ್ಷಮೆಯನ್ನೇ ಯಾಚಿಸ್ತೇನೆ. ಸೂಪರ್. ಇದು ಕಿರಣ್ ಅವ್ರು ಕೇಳಿರೋದು. ನೆಕ್ಸ್ಟ್ ನಿಮ್ಮ ಮ್ಯೂಸಿಕ್ ಡೈರೆಕ್ಷನ್ ಯಾವಾಗ ಬರುತ್ತೆ ಅಂತ? ನೀವು ಯಾವಾಗ ಮ್ಯೂಸಿಕ್? ಒಂದು ಅಂದರ್ ಬಹಾರ್ ಅಂತ ಒಂದು ಸಿನಿಮಾ ಮಾಡಿದ್ದೆ. ಮಳೆಯಲ್ಲಿ ಮಿಂದ ಹೂವಿನ ಹಾಗೆ ಅಂತ ಆ ಹಾಡನ್ನ ಜನ ಇಷ್ಟಪಟ್ಟಿದ್ರು. ಅದಾದಮೇಲೆ ನನಗೇನು ಅನ್ನಿಸ್ತು ಅಂದರೆ, ದಟ್ಸ್ ವೈ ಐ ಹ್ಯಾವ್ ಲಾಟ್ ಆಫ್ ರೆಸ್ಪೆಕ್ಟ್ ಫಾರ್ ಮ್ಯೂಸಿಕ್ ಡೈರೆಕ್ಟರ್ಸ್. ಸಿಂಗರ್ ಅಂತ ಹೋದಾಗ ಅಲ್ಲಿರೋ 3 ಜನನ ಏನೋ ಖುಷಿ ಪಡಿಸ್ಬಿಟ್ಟು ಹೊಡ್ಬಿಡ್ಬೋದು. ಮ್ಯೂಸಿಕ್ ಡೈರೆಕ್ಟರು ಎಷ್ಟು ಜನನ ಖುಷಿ ಪಡಿಸ್ಬೇಕು ಗೊತ್ತಾ? ಆ ಕೆಲಸ ಇದೆಯಲ್ಲ ಭಾಳ ಕಷ್ಟ. ಸೊ ಪ್ರೊಡ್ಯೂಸರ್ ಬರ್ತಾರೆ, ಡೈರೆಕ್ಟರ್ ಬರ್ತಾರೆ, ಪ್ರೊಡ್ಯೂಸರ್ ಫ್ಯಾಮಿಲಿ ಬರುತ್ತೆ, ಡೈರೆಕ್ಟರ್ ಫ್ಯಾಮಿಲಿ ಬರುತ್ತೆ, ಆ್ಯಕ್ಟರ್ಸ್ಗಳನ್ನು ಖುಷಿ ಪಡಿಸ್ಬೇಕು. ಇದೆಲ್ಲ ಆದಮೇಲೆ ಅವ್ರು ಯಾರಿಗೋ ಹೋಗಿ ಇನ್ಯಾರಿಗೋ ಕೇಳಿಸ್ತಾರೆ, ಅವ್ರು ಏನಾದ್ರು ಕೊಟ್ಟ ಪ್ರತಿಕ್ರಿಯೆನೂ ಮನಸ್ಸಿಗೆ ತಗೋಬೇಕು. ಹಾಗಾಗಿ ಇಟ್ಸ್ ಎ ವೆರಿ ಡಿಫಿಕಲ್ಟ್ ಜಾಬ್. ಬಟ್ ಆನ್ ದಿಸ್ ಕಾಂಟೆಕ್ಸ್ಟ್ ಐ ವುಡ್ ಲೈಕ್ ಟು ಸೇ ಸಮಥಿಂಗ್. ಯಾವ ಆಲ್ಬಮ್ ಹಿಟ್ ಆಗಿದೆ ಗೊತ್ತಾ? ಎಲ್ಲಿ ಮ್ಯೂಸಿಕ್ ಡೈರೆಕ್ಟರ್ಗೆ ಸಂಪೂರ್ಣ ಸ್ವಾತಂತ್ರ್ಯ ಕೊಟ್ಟು ನಿಮ್ಗೆ ಏನು ಬೇಕೋ ಮಾಡಿ ಸರ್ ಅಂತ ಹೇಳಿದಾರೋ ಆ ಆಲ್ಬಮ್ಗಳೇ ಹಿಟ್ ಆಗಿರೋದು. ನಿಜ. ಎಲ್ಲಿ ನಾವು ವಿಪರೀತ ಹಿಂಗೆ ಮಾಡಿ ಹಂಗೆ ಮಾಡಿ ಇದನ್ನು ಮಾಡಿ ಅದನ್ನು, ಈಗಂತೂ AI ಬಂದ್ಬಿಟ್ಟಿದ್ಯಾ, ಎಲ್ಲರೂ ರೆಫರೆನ್ಸ್ ತೊಗೊಂಬಂದ್ಬಿಡ್ತಾರೆ. ನನಗೆ ಕೆಲವು ಮ್ಯೂಸಿಕ್ ಡೈರೆಕ್ಟರ್ಸ್ ಹೇಳಿದಾರೆ, ಪಾಪ ರೆಫರೆನ್ಸ್ಗಳೇ ತಂದುಬಿಡ್ತಾರಂತ. ಯಾಕಂದರೆ AI-ನಲ್ಲಿ 6 ಸೆಕೆಂಡಲ್ಲಿ ನಿಮಗೊಂದು ಹಾಡು ಬರುತ್ತೆ. ಐ ಹ್ಯಾವ್ ಆ್ಯಪ್ಸ್, ಐ ವಿಲ್ ಶೋ ಇಟ್ ಟು ಯು. ಯು ಕ್ಯಾನ್ ಫೀಡ್ ಮಾಡಿಬಿಟ್ಟು ಇದು ನನಗೆ ಈ ಸಾಹಿತ್ಯ ಈ ಜಾನ್ರಲ್ಲಿ ಬೇಕು ಅಂದ್ರೆ ಬಂದ್ಬಿಡುತ್ತೆ. ಸೊ ಅವರೇ ಹಾಡು ತೊಗೊಂಡು ಹೋಗ್ಬಿಡ್ತಾರೆ. ಮ್ಯೂಸಿಕ್ ಡೈರೆಕ್ಟರ್ ಏನು ಕಂಪೋಸ್ ಮಾಡೋದು? ಸೊ ಪ್ಲೀಸ್ ಅಲೌ ಮ್ಯೂಸಿಕ್ ಡೈರೆಕ್ಟರ್ಸ್ ಟು ಡೂ ಮ್ಯೂಸಿಕ್ ದ ವೇ ದೇ ವಾಂಟ್, ಆ್ಯಂಡ್ ದ ಡೇ people allow me to do that, I'll also become music director. Super. Hopefully it happens soon. Yes. ಸುಚಿತ್ರ ಅವರು ಈ ಒಂದು ಪ್ರಶ್ನೆ ಕೇಳಿದ್ದಾರೆ. ನೀವು ಬೇರೆ ಬೇರೆ ಭಾಷೆಗಳಲ್ಲಿ ಹಾಡ್ತೀರಾ. ಫ್ರಮ್ ಕುಣಿಗಲ್ ಲ್ಯಾಂಗ್ವೇಜ್ ಲಿರಿಕ್ಸ್ ಬರ್ಕೊಂತೀರಾ? ಶೀಸ್ ಫ್ರಮ್ ಕುಣಿಗಲ್. ವಾಟ್ ಡಸ್ ದಿಸ್ ಸೇ? ನೀವು ಬೇರೆ ಬೇರೆ ಸಾಂಗ್ಸ್ ಹಾಡ್ತೀರಾ ಸರ್, ಬೇರೆ ಬೇರೆ ಲ್ಯಾಂಗ್ವೇಜ್ ಅಲ್ಲಿ, ಲಿರಿಕ್ಸ್ ಯಾವ ಲ್ಯಾಂಗ್ವೇಜ್ ಅಲ್ಲಿ ಬರ್ಕೊಂತೀರಾ? ಏನು ಹೆಸರು? ಸುಚಿತ್ರ ಫ್ರಮ್ ಕುಣಿಗಲ್ ಅವರೇ, ನಮಸ್ಕಾರ. ಇದಕ್ಕೆ ಆಲ್ರೆಡಿ ನಾವು ಈ ಡಿಸ್ಕಷನ್ ಮಾಡಿದ್ವಿ. ನಾನು ಹೇಳ್ದಂಗೆ ಕನ್ನಡ ಬೀಜ, ಆದರೆ ವೃಕ್ಷದ ಫಲಗಳು ಅನೇಕ ಭಾಷೆಗಳು. ಕನ್ನಡದಲ್ಲಿ ನನಗೆ ಅನುಕೂಲ ಆಗುತ್ತೆ, ಯಾಕೆಂದರೆ ನಾನು ಏನು ಬೇಕಿದ್ರೂ ಬರ್ಕೋಬೋದು. ಮತ್ತೆ ನಂದೇ ಕೆಲವು ಇಂಪ್ರೊವೈಸೇಷನ್ ಮಾಡ್ಕೊಂಡಿದ್ದೀನಿ ಕನ್ನಡದಲ್ಲಿ ಕೆಲವುದು. ಈಗ ಕೆಲವುದು ವಾಳ ಅಂತ ಇದೆ, ಈ ಳ ನೀವು ಹೆಂಗೆ ಬರ್ಕೋತೀರಾ? ಸೊ ಅದಕ್ಕೆ ನಾನು ಲಾ ಬರೆದು ಅದಕ್ಕೆ ಕೆಳಗಡೆ ಒಂದು ಇದು ಹಾಕ್ಬಿಡ್ತೀನಿ, ಅರ್ಧಚಂದ್ರ ಹಾಕೊಂಡ್ಬಿಡ್ತೀನಿ. ಸೊ ನಂದೇ ಏನೇನೋ ಇದೆ. ಸೊ ನಾನು ಐ ಹ್ಯಾವ್ ಕನ್ನಡ ಭಾಷೆನ ನನಗೆ ಬೇಕಾದಂಗೆ ಅದನ್ನು ಎಕ್ಸ್ಟೆಂಡ್ ಮಾಡ್ಕೊಂಡಿದ್ದೀನಿ. ಅದನ್ನೆಲ್ಲೂ ಹೊರಗೆ ಹಾಕಿಲ್ಲ, ಯಾಕೆಂದರೆ ಜನ ಲೇ ಇರೋದು ಸಾಕಣ, ನೀನು ಯಾಕೋ ಹೊಸ್ದಾಗಿ ಏನೋ ಮಾಡ್ತಾ ಇದ್ದ ಅಂತ ಬೈತಾರೆ ಅಂದ್ಬಿಟ್ಟು. ಬಟ್ ಐ ಹ್ಯಾವ್ ಇಂಪ್ರೂವೈಸ್ಡ್, ಬಿಕಾಸ್ ಕೆಲವು ಭಾಷೆಗಳಲ್ಲಿ ಈಗ ಮಲಯಾಳಂ ಹಾಡಬೇಕಾದ್ರೆ ರಾಮ ಹೇಳಿ, ಬಟ್ ಇಟ್ಸ್ ನಾಟ್ ರಾಮ, ಇಟ್ಸ್ ರಾಮ. ವ್ಯತ್ಯಾಸ ಇಲ್ಲ, ಬಟ್ ಅಲ್ಲೊಂದು ಇದೆ. ನೀ ಮಲಯಾಳಿ ಇನ್ ದ ಹೌಸ್ ರೈಟ್? ರಾಮ ಇಸ್ ಡಿಫ್ರೆಂಟ್ ನೋ ಇನ್ ಮಲಯಾಳಮಲ್ಲಿ ರಾಮ ಭಾಳ ಡಿಫ್ರೆಂಟು. ನಾನು ಮೊದಲು ಹಾಡ್ಬೇಕಾರೆ ಸರ್ ಇಟ್ಸ್ ನಾಟ್ ರಾಮ, ಇಟ್ಸ್ ರಾಮ ಅನ್ನೋರು. ನಾನು ಎರಡೂ ಒಂದೇ ಅಲ್ಲೋಣ, ನಾಟ್ ರಾಮ. ಹಾಂ
ಅವ್ರದ್ದು ರಾನೇ ಒಂದು ಬೇರೆ ರಾ ಇದೆ. ಸೊ ನಾನು ಆ ರಾಗನು ಬೇರೆ ಬೇರೆ ರಾ ಎಲ್ಲ ಬರ್ಕೊಂಡಿದ್ದೀನಿ ಕನ್ನಡದಲ್ಲಿ. ಓ ಈ ರಾಮಂಗೆ ರಾ ಕೆಳಗಡೆ ಒಂದು ಉಯ್ ಅಂತ ಏನೋ ಒಂದು ಕಡ್ಡಿ ಬರಿತೀನಿ ಅಂದರೆ ಅದಕ್ಕೆ ರಾಮ. ಸೊ ಹಿಂಗೆಲ್ಲ ಇದೆ. ಈ ಡ್ರಾಮಾಗಳನ್ನು ಲೈಫಲ್ಲಿ ನಾನು ಅಳವಡಿಸ್ಕೊಂಡಿದ್ದೀನಿ. ಬ್ಯೂಟಿಫುಲ್ ಸರ್. ಮುಂದಿನ ಪ್ರಶ್ನೆ ಇರ್ಷಾದ್ ಮುರ್ತೋಜಿ ಅವ್ರು ಕೇಳಿರೋದು, AR ರೆಹಮಾನ್ ಆರ್ MM ಕೀರ್ವಾಣಿ, ವಾವ್. ಹೂ ವುಡ್ ಯು ಚೂಸ್? ಅಂದರೆ ನಾನು ಒಬ್ಬರ ಜೊತೆ ಕೆಲಸ ಮಾಡಬಾರ್ದು ಅಂತ ತೀರ್ಮಾನ ಮಾಡಿದ್ದೀರಾ? ಇರ್ಷಾದ್ ಮುರ್ತೋಜಿ. Irshad bhai, I have always loved working with Rahman sir, and I'm very grateful to him that he's given me some greatest tracks that changed my life. But as a musician, ಕೀರವಾಣಿ MM ಕ್ರೀಮ್ ಅವರು, ಅವ್ರ ಜೊತೆ ನಾನು ಭಾಳ ಮಜಾ ಬಂದಿದೆ. ಈಗ ಇತ್ತೀಚೆಗೆ RRR ಅಲ್ಲಿ ನಾನೇನು ಟ್ರ್ಯಾಕ್ ಮಾಡಿದ್ದೆ, ರಾಮಂ ರಾಘವಂ, ಆ ಸಿನಿಮಾ ಓಪನಿಂಗು RRR ಸ್ಟಾರ್ಟ್ಸ್ ವಿತ್ ಮೈ ವಾಯ್ಸ್. ಸೊ ಆ ರೆಕಾರ್ಡಿಂಗ್ ಮಾಡ್ಬೇಕಾದ್ರೆ ರಾಜಮೌಳಿ ಅವರು ಮತ್ತು ನಮ್ಮ ಕೀರವಾಣಿ ಸರು, ನಾನು ಕೀಬೋರ್ಡ್ ಅವ್ರ ರೂಮಲ್ಲಿದ್ವಿ. ಸೊ ಏನೋ ಒಂದು ಸಿಚುವೇಶನ್ ಹೇಳಿದ್ರು. ನಾನು ಅಂದೆ, ಸರ್ ಒಂದು ಅಪಕ್ಯಾಲಿಪ್ಟೋ ಥರ ಏನಾದ್ರು ವಾಯ್ಸ್ ಮಾಡಲ ಸರ್ ಅಂದೆ. ಅಪಕ್ಯಾಲಿಪ್ಟೋ ಸಿನಿಮಾ ನೋಡಿದ್ರೆ ಹಲೋ ಅಂತ ಏನೋ ಒಂದು, ಅದನ್ನೇ ತಗೊಂಡೆ. RRR ಸ್ಟಾರ್ಟ್ಸ್ ವಿತ್ ಮೈ ವಾಯ್ಸ್. ಸೊ ಈ ರೀತಿ ಎಕ್ಸ್ಪೆರಿಮೆಂಟೇಷನ್ ಎಲ್ಲ ಮಾಡಲಿಕ್ಕೆ ಕೀರವಾಣಿಯವರು ಇಸ್ ಆಲ್ವೇಸ್ ಓಪನ್. ಸೊ ಬೋತ್ ದ ಮ್ಯೂಸಿಕ್ ಡೈರೆಕ್ಟರ್ಸ್ ಅಂಡ್ ಇಬ್ರಿಗೂ ಆಸ್ಕರ್ ಅವಾರ್ಡ್ ಸಿಕ್ಕಿದೆ. ಅಂಡ್ ಅದರ ಲಕ್ಕಿ ಚಾಮ್ ಯಾರು? ನೀವು ಸರ್. ಬಟ್ ಇರ್ಷಾದ್ ಭಾಯ್, आपने you just revealed a secret to me about me. Irshad. ಲಾಸ್ಟ್ ಪ್ರಶ್ನೆ ವೈಷ್ಣವಿ ಅವ್ರದ್ದು, ನಿಮ್ಮ ಇನ್ಸ್ಪಿರೇಷನ್ ಯಾರು ಸರ್? ವೈಷ್ಣವಿ ಸ್ವಲ್ಪ ನಾಟಕೀಯವಾಗಿದೆ, ಬಟ್ ಇದು ಸತ್ಯ. ಪ್ರತಿನಿತ್ಯ ಎವ್ರಿಬಡಿ ಇನ್ಸ್ಪೈರ್ಸ್ ಮೀ ವಿತ್ ಸಮಥಿಂಗ್. ಯು ಕಾಂಟ್ ಸ್ಟಿಕ್ ಟು ಒನ್ ಇನ್ಸ್ಪಿರೇಷನ್ ಇನ್ ಲೈಫ್, ರೈಟ್? Everybody inspires you in a certain way. So you just have to have an open mind. I may sound a little pompous. Sometimes I inspire myself. But that's also important. When you do something really good, you inspire yourself. And if you continue to inspire yourself, you can be the best version of yourself. So all of us have to reach a point where we can inspire ourselves. It sounds very selfish, but to reach that point, it's a long journey. I am not there. People are inspiring me to be that one day. ಬ್ಯೂಟಿಫುಲ್ ಜರ್ನಿ. ಆ್ಯಂಡ್ ಜರ್ನಿ, ಟ್ರಾವೆಲ್, ಟೋರ್ ಬಗ್ಗೆ ತುಂಬ ಮಾತಾಡ್ತೀರಾ. ಆ್ಯಂಡ್ ಜಾಗ್ರಫಿಕಲ್ ಸ್ಕಿಲ್ಸು ಸೂಪರ್ ಆಗಿದೆ. ಆ್ಯಕ್ಚುಲಿ ವರ್ಲ್ಡ್ ಟೂರಿಸಮ್ ಡೇ ಹತ್ರ ಬರ್ತಾ ಇದೆ. ಆ್ಯಂಡ್ ನಿಮ್ಮ ಫೇವ್ರೆಟ್ ಟೂರಿಸಮ್ ಸ್ಪಾಟ್ ಯಾವುದು ಸರ್? ಲೈಕ್ ಈ ಒಂದು ನನಗೆ ಐ ಥಿಂಕ್ ಅದರಲ್ಲಿ ಒಂದು ವಿಷಯದಲ್ಲಿ ಐ ಆಮ್ ವೆರಿ ಲಕ್ಕಿ. ನಾನು, ನನ್ನ ಹೆಂಡತಿ, ವಿ ಲವ್ ಟ್ರಾವೆಲಿಂಗ್. ಆ್ಯಂಡ್ ಮೈ ಡಾಟರ್ ಲಿವ್ಡ್ ಇನ್ ಯುರೋಪ್ ಫಾರ್ 5 years. ಶೀಸ್ ಜಸ್ಟ್ ಕಮ್ ಬ್ಯಾಕ್ ಆಫ್ಟರ್ ಹರ್ ಗ್ರ್ಯಾಜುಯೇಷನ್. ಸೊ ನಾನೊಂದು ಪ್ರಪಂಚದ ಅಟ್ಲೀಸ್ಟ್ ಈ ಫೇವ್ರೆಟ್ ಟೂರಿಸ್ಟ್ ಸ್ಪಾಟ್ಸ್ ಒಂದು ಅರ್ಧ ಅಂತೂ ಕವರ್ ಮಾಡಿದ್ದೀನಿ. ಇನ್ನೊಂದು ಅರ್ಧ ಮಿಕ್ಕಿದೆಯೇನೋ, ಬಟ್ ಐ ಹ್ಯಾವ್ ಟ್ರಾವೆಲ್ಡ್ ಆಲ್ಮೋಸ್ಟ್ ಎವ್ರಿವೇರ್. ಐಸ್ಲ್ಯಾಂಡ್ ಈಸ್ ಮೈ ಫೇವ್ರೆಟ್ ಸ್ಪಾಟ್. ಐಸ್ಲ್ಯಾಂಡ್ ಅಲ್ಲಿನ್ನೂ ಜನ, ಅಲ್ಲಿ ನಾವಿನ್ನೂ ಆ ಪ್ರಪಂಚ, ಆ ಭೂಮಿನ ಮುಟ್ಟಿಲ್ಲ ಅನ್ಸುತ್ತೆ. ನಿಜ, ಅದು ಹಾಗೇ ಇದೆ. ಅದರಲ್ಲೊಂದು ಇನ್ನೂ ಸಾತ್ವಿಕತೆ ಇದೆ, ಅದರಲ್ಲಿ ಇನ್ನೂ ಒಂದು ಆ ದೈವದ ಒಂದು ಅಂಶ ಉಳಿದಿದೆ. So Iceland is something that I really enjoyed. Bhutan is something that I enjoyed. Oh, beautiful. Very nice. Yeah. But otherwise, of course, ಭಾರತದಲ್ಲೇ ನಮ್ಮಲ್ಲೇ ಅನೇಕ ಸ್ಥಳಗಳಿವೆ ನಾವು ಹೋಗಿ ಎಂಜಾಯ್ ಮಾಡುವಂತಹ ಸ್ಥಳಗಳು. ಮೈಸೂರಲ್ಲಿ ನಿಮ್ಮ ಅಡ್ಡಗಳು ಯಾವ್ದಿತ್ತು ಸರ್? ಮೈಸೂರಲ್ಲ, ಎಲ್ಲೆಲ್ಲಿ ಹೋಗ್ತದೆ? ಹುಟ್ಟಿ ಬೆಳೆದವನು ಎಲ್ಲಾನು ಅಡ್ಡ. ಅಂದ್ರೆ ಈ ಆಫೀಸಲ್ಲಿ ನೀವು ಎಲ್ಲಿ ನೀವು ಕೂರ್ತೀರಾ ಅಂದ್ರೆ ಯು ಗೋ ಎವ್ರಿವೇರ್. ಸೊ ಇಟ್ಸ್ ಲೈಕ್ ದಟ್. ಮೈಸೂರು ಎವ್ರಿಥಿಂಗ್ ಇಸ್ ಮೈ ಅಡ್ಡ. ಎಲ್ಲ ಜಾಗಗಳು ಮೈ ಅಡ್ಡ. ಫ್ರೆಂಡ್ಸ್ ಜೊತೆ ಹ್ಯಾಂಗ್ ಔಟ್ ಮಾಡುವಂತಹ ಜಾಗಗಳು ಯಾವ್ದಾದ್ರು ಜ್ಞಾಪಕ ಇದೆಯಾ? ಆ್ಯಕ್ಚುಲಿ ಚಿಕ್ಕ ವಯಸ್ಸಲ್ಲಿ ಏನಾಯ್ತು, ಪ್ರೈಮ್ ಟೈಮ್ ಐ ವೆಂಟ್ ಟು ಮುಂಬೈ. ವೆನ್ ಐ ವಾಸ್ 19 ಐ ವೆಂಟ್ ಟು ಮುಂಬೈ. ಇಲ್ಲೂ ಇಲ್ಲ ಅಲ್ಲೂ ಇಲ್ಲ ಅಂತ. ಬಟ್ ಮುಂಬೈಯಲ್ಲೂ ಒಂದಷ್ಟು ಅಡ್ಡಗಳಿವೆ, ಬಟ್ ಮೈಸೂರು ಅಡ್ಡಗಳೆಲ್ಲ ಸಾತ್ವಿಕವಾದಂಥ ಅಡ್ಡಗಳು. ಮುಂಬೈನೂ ಸಾತ್ವಿಕನೇ. ಸೂಪರ್, ಥ್ಯಾಂಕ್ ಯು ಸೋ ಮಚ್ ಸರ್. ನಾಯ್ಸ್ ಎಂಟರ್ಟೈನ್ಮೆಂಟ್ ಅವ್ರ ಜೊತೆ ಈ ಒಂದು ಇವೆಂಟ್ ಮಾಡ್ತಿದ್ದೀರಾ. ಆ್ಯಂಡ್ ಇದು ಫೀನಿಕ್ಸ್ ಮಾರ್ಕೆಟ್ ಸಿಟಿನಲ್ಲಿ ನಡೀತಾ ಇದೆ, ವೈಟ್ ಫೀಲ್ಡು. ಐ ಆಮ್ ಪ್ರಿಟಿ ಶೋರ್ ಎಷ್ಟೇ ದೂರ ಇದ್ರು ಬನಶಂಕರಿಯಿಂದನೂ ಜನ ಬರ್ತಾರೆ ವೈಟ್ ಫೀಲ್ಡಲ್ಲಿ ನಿಮಗೆ ನೋಡೋಕ್ಕೆ. ಭಾಳ ಮುಖ್ಯವಾದ ಅನೌನ್ಸ್ಮೆಂಟ್ಗೆ ಈಗ ನಾವು ಬಂದು ಸೊ ನಾಯ್ಸ್ ಎಂಟರ್ಟೈನ್ಮೆಂಟ್ ನನ್ನ ಒಂದು ವಿಜಯ್ ಪ್ರಕಾಶ್ ಲೈವ್ ಕಾನ್ಸರ್ಟನ್ನು ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ದಿಸ್ ಈಸ್ ಆನ್ ದ 21st of September. ಇನ್ನೇನು ಬರುವ 4-5 ದಿನಗಳಲ್ಲಿ ಅಥವಾ 6-7 ದಿನಗಳಲ್ಲಿ
ಫೀನಿಕ್ಸ್ ಮಾರ್ಕೆಟ್ ಸಿಟಿ ವೈಟ್ ಫೀಲ್ಡ್ನಲ್ಲಿ ಈ ಒಂದು ಲೈವ್ ಕಾರ್ಯಕ್ರಮವನ್ನು ನಾನು ಕೊಡ್ತಾ ಇದ್ದೀನಿ. ಪ್ಲೀಸ್ ಬಿ ದೇರ್. ಯಾಕಂದರೆ ನಿಮಗೆ ಇಷ್ಟವಾದಂಥ ನಾನು ಹಾಡಿದಂಥ, ನಿಮಗೆ ಕೆಲವುದು ಇಷ್ಟವಾದಂಥ ಬೇರೆಯವ್ರು ಹಾಡಿದಂಥ ಹಾಡುಗಳನ್ನು ಕೂಡ ಪ್ರಸ್ತುತಪಡಿಸ್ತೀನಿ. ಅಣ್ಣವ್ರ ಹಾಡನ್ನು ಹಾಡ್ತಾ ಇದ್ದೀನಿ. ಸೂಪರ್. ಐ ಆಮ್ ಸಿಂಗಿಂಗ್ ಒನ್. ಆ್ಯಂಡ್ ಇದರಲ್ಲಿ ನನ್ನೊಂದಿಗೆ ಐಶ್ವರ್ಯ ರಂಗರಾಜನ್ ಈಸ್ ಆಲ್ಸೋ ಪರ್ಫಾರ್ಮಿಂಗ್, ಫ್ಯಾಬ್ಯುಲಸ್ ಸಿಂಗರ್, ಆ್ಯಂಡ್ ವಿ ಹ್ಯಾವ್ ಅ ಲವ್ಲಿ ಬ್ಯಾಂಡ್. ಸೊ ಐ ವಾಂಟ್ ಟು ಥ್ಯಾಂಕ್ ನಾಯ್ಸ್ ಎಂಟರ್ಟೈನ್ಮೆಂಟ್ ಬಿಕಾಸ್ ಭಾಳ ಒಂಥರ ಯುನೋ ಪ್ಯಾಷನೇಟ್ ಆಗಿ ಮಾಡ್ತಾ ಇದ್ದಾರೆ. ಯುನೋ ಇಟ್ಸ್ ನಾಟ್ ಲೈಕ್ ಒಂದು ಶೋ ಮಾಡಬೇಕು, ನಾವು ದುಡ್ಡು ಮಾಡಬೇಕು ಅಂತಲ್ಲ. ದೇ ವಾಂಟ್ ಟು ಡೂ ಗುಡ್ ಶೋ, ದೇ ವಾಂಟ್ ಟು ಗಿವ್ ಗುಡ್ ಮ್ಯೂಸಿಕ್ ಟು ಪೀಪಲ್. So they don't hesitate in giving any facility that we want. Right. So I want to thank Noise Entertainment. Iದೇ ರೀತಿ ಮಾಡ್ತಾ ಇರಿ. So please be there. I'm going to do mainly Kannada songs, a lot of Kannada songs. ಕನ್ನಡದಲ್ಲಿ ಅನೇಕ ಹಾಡುಗಳನ್ನು ಪ್ರಸ್ತುತಪಡಿಸ್ತೇನೆ. ಹಾಗೆ ನಾನು ಹಾಡಿರುವಂತಹ ಕೆಲವು ಬೇರೆ ಭಾಷೆಗಳಲ್ಲೂ ಕೂಡ ಅಲ್ಲಿ ಪ್ರಸ್ತುತಪಡಿಸ್ತೇನೆ. ಬಟ್ ಬಹುಮುಖ್ಯವಾಗಿ ತಾವೆಲ್ಲರೂ ಈಗಾಗಲೇ ಸಾಕಷ್ಟು ಟಿಕೆಟ್ಸ್ ಸೇಲ್ ಆಗಿದೆ ಅಂತ ಕೇಳ್ಪಟ್ಟಿದ್ದೀನಿ. ಸಂತೋಷ. ಉಳಿದಿರುವಂಥ ಟಿಕೆಟ್ಸನ್ನು ಕೂಡ ತಾವೆಲ್ಲರೂ ಪರಿವಾರ ಸಮೇತರಾಗಿ ಕೊಂಡುಕೊಂಡು ಬಂದು ಸ್ನೇಹಿತರೊಂದಿಗೆ ಲೆಟ್ಸ್ ಹ್ಯಾವ್ ಫನ್, ಲೆಟ್ಸ್ ಹ್ಯಾವ್ ನೈಸ್ ಮ್ಯೂಸಿಕಲ್ ಟೈಮ್, ಲೆಟ್ಸ್ ಮೇಕ್ ಸಮ್ ಮೆಮರೀಸ್. ಈಗಷ್ಟೇ ಐ ವಾಸ್ ಟಾಕಿಂಗ್ ಟು ಯುವರ್ ಸ್ಟಾಫ್. ವಿ ಆಲ್ ಲಿವ್ ಇನ್ ಅ ವೆರಿ ಟೆಕ್ನಾಲಜಿ ಟೈಮ್. AI ಅನ್ನೋದು ನಮ್ಮೆಲ್ಲರನ್ನ ಆವರಿಸ್ಕೋತಾ ಇದೆ, ವಿಚ್ ಇಸ್ ಗುಡ್. ಐ ಮೀನ್ ಅದೊಂದು ಇಟ್ಸ್ ಅ ಪ್ಯಾರಲಲ್ ವರ್ಲ್ಡ್. ಬಟ್ ನಮ್ಮ ಕೈಲಿ ಎಷ್ಟಾಗುತ್ತೋ ವಿ ಆಲ್ ಹ್ಯಾವ್ ಟು ಹ್ಯಾವ್ ದಟ್ ಹ್ಯೂಮನ್ ಕನೆಕ್ಷನ್. ಏನೋ ಎಲ್ಲೆಲ್ಲಿ ವಿ ಕ್ಯಾನ್ ಹ್ಯಾವ್ ಅ ಹ್ಯೂಮನ್ ಕನೆಕ್ಷನ್, ವಿ ಶುಡ್ ಮೇಕ್ ಅನ್ ಎಫರ್ಟ್. ಏನೋ ನಾನು ನನ್ನ ಕಾರ್ಯಕ್ರಮದ ಬಗ್ಗೆ ಮಾತ್ರ ಹೇಳ್ತಾ ಇಲ್ಲ. ಯಾವುದೇ ಒಂದು ಕಲಾವಿದರು ಪರ್ಫಾರ್ಮ್ ಮಾಡ್ತಾ ಇದ್ರೆ ಪ್ಲೀಸ್ ಹೊರಗೆ ಹೋಗಿ. ಡೋಂಟ್ ಬಿ ಸ್ಟಕ್ ಟು ಯುವರ್ ಫೋನ್ಸ್, ಯುವರ್ ಟೆಕ್ನಾಲಜಿ. ಬರೀ ಮನೇಲೆ ಕೂತ್ಕೊಂಡು ನಾವು ಇರ್ತೀವಿ ಅಂತಲ್ಲ, ಈ ರೀತಿ ಕಾರ್ಯಕ್ರಮಗಳಿಗೆ ಹೋಗಿ ಭಾಗವಹಿಸಿ ಕಲಾವಿದರನ್ನ ಪ್ರೋತ್ಸಾಹಿಸಿ ಅಂತ ಕೇಳ್ತೇನೆ. ಅದೇ ರೀತಿ ನನ್ನ ಕಾರ್ಯಕ್ರಮಕ್ಕೆ ದಯವಿಟ್ಟು ಬನ್ನಿ. ಆ್ಯಂಡ್ ಥ್ಯಾಂಕ್ ಯು ರೇಡಿಯೋ ಮಿರ್ಚಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಲವ್ಲಿ ಟಾಕಿಂಗ್ ಟು ಯು. ಸ್ವಲ್ಪ ಎಕ್ಸ್ಟ್ರಾ ಟೈಮ್ ತೊಗೊಂಡ್ಬಿಟ್ವಿ, ಬಟ್ ಆದರೂ ಪ್ರತಿಯೊಂದು ಪ್ರಶ್ನೆಗೂ ಅದ್ಭುತವಾಗಿ 1 ಮಾರ್ಕ್ ಪ್ರಶ್ನೆಗೂ 5 ಮಾರ್ಕ್ ಉತ್ತರ ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ಐ ಲವ್ಡ್ ಇಟ್ ಬಿಕಾಸ್ ದಿ ಎನರ್ಜಿ ಮೇಕ್ಸ್ ಎವ್ರಿಥಿಂಗ್. ನಾನು ಬರ್ತಿದ್ದಂಗೆ ನೀವೆಲ್ಲರೂ ಬಂದು ಯು ಗೇವ್ ಮೀ ಸೋ ಮಚ್ ಆಫ್ ಲವ್, ಸೋ ಮಚ್ ಆಫ್ ಅಫೆಕ್ಷನ್. ಮೇಕಿಂಗ್ ಸಂಬಡಿ ಫೀಲ್ ಅಟ್ ಹೋಮ್, ಐ ಥಿಂಕ್ ಈಸ್ ದಿ ಕಲ್ಚರ್ ಎಟ್ ರೇಡಿಯೋ ಮಿರ್ಚಿ. ನಮ್ಗೆ ಆ್ಯಕ್ಚುಲಿ ನಾನು VP ಸರ್ಗೂ ಹೇಳ್ತಾ ಇದ್ದೆ, ಅವ್ರು ಬಂದಿದ್ದೆ ಮಿರ್ಚಿನಲ್ಲಿ ಇವರು ಒಂಥರ A ಫಾರ್ ವಿಜಯ್ ಪ್ರಕಾಶ್ ಅಂತ ನಾವು ಕರೆಯೋದು ಸಿಂಗರ್ಸ್ ಅಂತ ಬಂದಾಗ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಬಂದಿದ್ದಕ್ಕೆ. ಆಲ್ ದಿ ವೆರಿ ಬೆಸ್ಟ್. ಇದೇ ಥರ ಯಾವುದೇ ಕೆಲಸ ಏನೇ ಬಂದ್ರೂ ಪ್ಲೀಸ್ ಫೀಲ್ ಫ್ರೀ. ದಿಸ್ ಇಸ್ ಜೆನ್ಯೂನ್ಲಿ ಅ ಹೋಮ್ ಫಾರ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. 100%. And thanks to all the RJs who play music. ನಂದೊಬ್ಬಂದೇ ಅಲ್ಲ, ಎಲ್ಲ ಕಲಾವಿದರದ್ದು ಪ್ಲೇ ಮಾಡ್ತಿರ್ತಾರೆ. You keep music alive. You connect us to our listeners, to our well-wishers, people who bless us. ಐ ಥಿಂಕ್ ದಿನಕ್ಕೊಂದು 10 ಸಲ ಆದ್ರೂ ನಾವುಗಳು RJಗಳು ನಿಮ್ಮ ಹೆಸರು ತಗೊಂಡು ವಿಜಯ್ ಪ್ರಕಾಶ್ ಅವರ ಧ್ವನಿಯಲ್ಲಿ ಅಂತ ಸ್ಟಾರ್ಟ್ ಮಾಡ್ತೇವೆ. ಸೊ ಐ ಥಿಂಕ್ ಅದು ಆ ಕಲ್ಚರ್ ಇನ್ನೂ ರೇಡಿಯೋನಲ್ಲಿ ಉಳಿದಿದೆ. ದಟ್ ಈಸ್ ಅನ್ಫಾರ್ಚುನೇಟ್ಲಿ ಎಷ್ಟೋ ಕಡೆ ಅದು ಮಾಯ ಆಗ್ಬಿಡ್ತಾ ಇದೆ. ಬಟ್ ಇನ್ನೂ ರೇಡಿಯೋಸಲ್ಲಿ, ಸ್ಪೆಷಲಿ ನೀವು ರೇಡಿಯೋ ಮಿರ್ಚಿನಲ್ಲಿ ಕಲಾವಿದರ ಹೆಸರು ತಗೋತಾನೇ ಇರ್ತಾರೆ. ಯು ಮೇಕ್ ಅನ್ ಎಫರ್ಟ್ ಟು ಕೀಪ್ ಅಸ್, ಬಿಕಾಸ್ ನಮಗೆ ಮುಖ ಇಲ್ಲ, ನಮಗೆ ಧ್ವನಿ ಮಾತ್ರ. ಆ ಧ್ವನಿಗೊಂದು ಹೆಸರನ್ನ ಕಟ್ಟಿ, ಏನೋ ಮುಖ ಇದ್ರೆ ಅಟ್ಲೀಸ್ಟ್ ಮುಖಕ್ಕೆ ಒಂದು ಹೆಸರನ್ನ ಜನನೇ ಕಟ್ಕೊಂಡ್ಬಿಡ್ತಾರೆ. ಆದರೆ ಧ್ವನಿಗೊಂದು ಹೆಸರನ್ನ ನೀವು ಇಟ್ಟು ಆ ಧ್ವನಿ ಜೊತೆ ಹೆಸರು ಜೀವಂತವಾಗಿರಬೇಕು ಅಂತ ಏನು ಪ್ರಯತ್ನ ಮಾಡ್ತೀರಾ, ಹಾಗೆ ಬರಹಗಾರರ ಹೆಸರು ತಗೋತೀರಾ. ಸೊ ಇದೆಲ್ಲ ಇಟ್ಸ್ ಅ ಕಲ್ಚರ್ ದಟ್ ಐ ರಿಯಲಿ ಲವ್ ಅಂಡ್ ರೆಸ್ಪೆಕ್ಟ್. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಧನ್ಯವಾದಗಳು. ಥ್ಯಾಂಕ್ ಯು. Yo, this is Mitchie, Kannada signing out strong, bringing you the best all day long. From movies to music and all the latest news. Stay tuned, hit subscribe, you got nothing to lose.